ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿತಃ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಸತಾಂ ವಿರಿಂಚ ವೈರಿಂಚಿ ಮುಖಾಮರೇಷಾಃ ಸ್ವಪಾರತಂತ್ರಂ ಭುವಿ ದರ್ಶಯಂತಃ ಹರಿಂ ದರಾಕಾರ್ಯಕೃತೆ ಗೃಣಂತಃ ಪುರಾನ್ನಿರೀಯುಃ ಹೃದಿ ತಂ ಸ್ಮರಂತಃ. ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಬ್ರಹ್ಮದೇವರ ಬಳಿಗೆ ಹೋಗಿದ್ದಾಳೆ. ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಕೂಡ ತಾವು ಅಸ್ವತಂತ್ರರು ಅಂತ ಜಗತ್ತಿಗೆ ತೋರಿಸ್ಲಿಕ್ಕಿದೆ. ಭೂದೇವಿ ಬ್ರಹ್ಮದೇವರನ್ನು ಕೇಳಿದ್ಲು, ನನಗೆ ಭಾರ ಆಗುವಂತಹ ಕೆಟ್ಟ ಜನರನ್ನು ಸೃಷ್ಟಿ ಮಾಡಿದವ ನೀ ತಾನೇ, ಹಾಗಾದರೆ ಅವರನ್ನು ಸಂಹಾರ ಮಾಡು, ಆ ಭಾರವನ್ನು ಹರಣ ಮಾಡು. ಬ್ರಹ್ಮದೇವರು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ತಿಳಿದದ್ದೇ ತಪ್ಪು. ನನಗೆ ಸೃಷ್ಟಿ ಮಾಡುವ ಯೋಗ್ಯತೆಯೂ ಇಲ್ಲ, ಸಂಹಾರ ಮಾಡುವ ಯೋಗ್ಯತೆಯೂ ಇಲ್ಲ, ಯಾವ ಯೋಗ್ಯತೆಯೂ ಇಲ್ಲ. ಇಡೀ ಜಗತ್ತಿನ ಎಲ್ಲ ಚೇತನ ಪ್ರಪಂಚ ಅಂತ ಏನಿದೆ ಅದೆಲ್ಲ ಭಗವಂತನ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಯಾವ ಯೋಗ್ಯತೆ ಇದೆ ಹೇಳಿ? ಕನ್ನಡಿ ಮುಂದೆ ನೀವು ನಿಂತ್ಕೊಳ್ತೀರಿ, ಕನ್ನಡಿ ಒಳಗೆ ನಿಮ್ಮದು ಪ್ರತಿಬಿಂಬ ಬೀಳತ್ತಲ್ಲ, ಅದಕ್ಕೇನಾದರೂ ಯೋಗ್ಯತೆ ಇದೆಯಾ? ಮುಂದೆ ನಿಂತ ಬಿಂಬಭೂತನಾದ ಜೀವ ಕೈ ಎತ್ತಿದ್ರೆ ಮಾತ್ರ ಎತ್ತತ್ತು. ಇವನು ಸುಮ್ಮನೆ ಇದ್ದು ಅದನ್ನು ಕೈ ಎತ್ತು ಅಂದರೆ ಎತ್ತೋ ಯೋಗ್ಯತೆ ಅದಕ್ಕಿದೆಯಾ? ಹೇಗೋ ಹಾಗೆ ನಾವೆಲ್ಲರೂ ಕೂಡ ಅಸ್ವತಂತ್ರರು. ನಮಗೆ ಯಾವುದೇ ಕೆಲಸವನ್ನು ಮಾಡುವ ಯೋಗ್ಯತೆ ನಮಗಿಲ್ಲ. ಇದನ್ನು ಭೂಮಿಗೆ ಹೇಳೋದು ಮುಖ್ಯ ಅಲ್ಲ, ಭೂಮಿ ಮೇಲಿರೋ ನಮಗೆ ಬ್ರಹ್ಮದೇವರಿಗೆ ಹೇಳೋದು ಮುಖ್ಯ ಇದೆ. ಭೂಮಿಗೆ ಗೊತ್ತಿಲ್ಲ ಅಂತೇನಲ್ಲ, ಭೂಮಿ ಮೇಲೆ ವಾಸ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ದೇವತೆಗಳ ಬಳಿಗೆ ಹೋಗಿ ಅವ್ರನ್ನ ಕೇಳ್ತಾ ಇದ್ದೀವಿ, ಆದರೆ ಆ ಎಲ್ಲ ದೇವತೆಗಳು ಕೂಡ ನಮಗೆ ಯಾವ ಯೋಗ್ಯತೆ ಇಲ್ಲ. ಸ್ವಪಾರತಂತ್ರಂ ಭುವಿ ದರ್ಶಯಂತಹ. ನಾವು ಇಷ್ಟು ಪಾರತಂತ್ರರು, ನಾವು ಭಗವಂತನ ಅಧೀನದಲ್ಲಿರ್ತಕ್ಕಂಥವರು. ಸ್ವತಂತ್ರವಾಗಿ ಏನನ್ನೂ ಮಾಡುವ ಯೋಗ್ಯತೆ ನಮಗಿಲ್ಲ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ.
ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಬ್ರಹ್ಮ ಮಾಡುವ ಎಲ್ಲ ಕರ್ಮವನ್ನು ಸ್ವಯಂ ಭಗವಂತ ಮಾಡ್ತಾನೆ. ಶಿವನಲ್ಲಿ ಶಿವನಾಗಿ ಶಿವ ಮಾಡುವ ಸಕಲ ಕರ್ಮವನ್ನು ಭಗವಂತ ಮಾಡ್ತಾನೆ. ಹೆಸರು ಶಿವನಿಗೆ, ಮಾಡೋದು ಶಿವನ ಒಳಗಿರುವ ಭಗವಂತ. ಸಣ್ಣ ಮಕ್ಕಳನ್ನು ನೋಡಿ, ಅವು ಸ್ಕೂಲ್ಗೆ ಹೋದರೆ ಸಾಕು, ತುಂಬ ಹೋಮ್ವರ್ಕ್ ಕೊಟ್ಟು ಬಿಡ್ತಾರೆ. ಖಂಡಿತ ಆ ಮಕ್ಕಳಿಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಮಾಡೋದೆಲ್ಲ ಅಮ್ಮ. ಸ್ಟಾರ್ ಬರೋದು, ಗುಡ್ ಬರೋದು, ಇವೆಲ್ಲ ಬರೋದು ಯಾರಿಗೆ? ಮಗುಗೆ. ಹಾಗಾಗಿ ಯೋನಪಿತ ಜನಿತ, ಎಲ್ಲ ಜೀವ ಜಾತಗಳ ಅಮ್ಮ ನಾರಾಯಣ. ಇವರು ಎಲ್ಲ ಕೆಲಸವನ್ನು ಅಮ್ಮನಾದ ಭಗವಂತನೇ ಮಾಡಿ ಕೀರ್ತಿಯನ್ನು ಬ್ರಹ್ಮಾದಿ ದೇವತೆಗಳಿಗೆ ತನ್ನ ಭಕ್ತರಿಗೆ ಭಗವಂತ ಕೊಡ್ತಾನೆ. ಕಷ್ಟಪಟ್ಟು ಅಡುಗೆ ಮಾಡೋದು ಅಮ್ಮ, ಊಟ ಮಾಡಿ ಎಂಜಾಯ್ ಮಾಡೋದು ಎಲ್ಲರೂ. ಹಾಗೆ ಎಲ್ಲ ಕರ್ಮವನ್ನು ನಮ್ಮಲ್ಲಿ ನಿಂತು ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಸಕಲ ಜೀವ ಜಾತದ ಒಳಗೆ ಭಗವಂತ ನಿಂತೇ ಎಲ್ಲ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮಗೇನೂ ಮಾಡೋ ಯೋಗ್ಯತೆ ಇಲ್ಲ. ಹೇ ಧರಾದೇವಿ, ಹೇ ಭೂಮಿದೇವಿ, ನಿಂಗೆ ಭಾರ ಆಗಿದೆಯಾ? ಹಾಗಾದರೆ ನೀನು ಭಾರ ಹರಣ ಮಾಡು ಅಂತ ಏನು ಕೆಲಸ ಕೇಳ್ಕೊಂಡು ಬಂದಿದೆಯಾ? ಈ ಕೆಲಸ ಮಾಡೋ ಯೋಗ್ಯತೆ ಯಾರಿಗಿದೆ? ಹರಿಗೆ ಮಾತ್ರ. ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ ಅಂತ ಬ್ರಹ್ಮದೇವರು ಭೂಮಿಗೆ ಹೇಳ್ತಾರೆ. ಹೇಳಿ ಈ ಕಥೆ ಕೇಳೋ ನಮಗೇನು ಹೇಳ್ತಾರೆ? ನಿಮಗೂ ಏನಾದರೂ ಭಾರ ಇದೆಯಾ? ಸಂಸಾರದ ಭಾರ ಇದೆಯಾ? ಈ ದೇವತೆಗಳ ಹತ್ರ ಹೋಗಬೇಡಿ. ನಾವೆಲ್ಲ ಏನು ನಮ್ಮ ಯೋಗ್ಯತೆಯನ್ನು ನಿಮ್ಗೆ ಹೇಳಿದ್ದೀವಿ. ನಿಮ್ಮ ಭಾರ ಹೊರೋನು, ನಿಮ್ಮ ಭಾರ ಕಡಿಮೆ ಮಾಡೋನು ಹರಿ ಮಾತ್ರ. ಅದಕ್ಕೆ ಹರಿಭಜನೆ ಮಾಡೋ ನಿರಂತರ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತ. ನಮ್ಮ ಭಾರ ಸಂಸಾರದ ಭಾರ, ಇದನ್ನು ಹೊರುವವ ಹರಿ ಮಾತ್ರ. ಬರೀ ನಮ್ದಲ್ಲ, ಭೂಮಿ ಮೇಲಿರುವ ಎಲ್ಲರ ಭಾರವನ್ನು ಹರಣ ಮಾಡುವವ ಹರಿ. ಹರಣಾತ್ ಹರಿಹಿ, ನಮ್ಮೆಲ್ಲ ಭಾರವನ್ನು ಅಪಹಾರ ಮಾಡ್ತಾನಾದ ಕಾರಣವೇ ಭಗವಂತನಿಗೆ ಹರಿ ಅಂತ ಕರೀತಾ ಇದ್ದಾರೆ. ಹಾಗಾದರೆ ನಾವು ಅವನತ್ರ ಹೋಗೋಣ ಅಂತ. ನಮಗೆ ಏನು ಹೇಳಬೇಕು? ಬ್ರಹ್ಮದೇವರು ಹೇಳಿ ಆಯಿತು. ಇದು ಭೂಮಿಗೆ ಹೇಳಿದ್ದಲ್ಲ, ಭೂಮಿ ಮೇಲಿರೋ ನಮಗೆಲ್ಲ ಹೇಳ್ತಾ ಇದ್ದಾರೆ. ನೀವು ಭಾರ ಹರಣ ಆಗಬೇಕಾ? ಹಾಗಾದರೆ ನೀವು ಭಗವಂತನ ಹತ್ರ ಹೋಗ್ರಿ. ಮತ್ತು ದೇವರ ಹತ್ರ ಹೋದ ಮಾತ್ರಕ್ಕೆ ನಮ್ಮ ಭಾರ ಹರಣ ಮಾಡ್ತಾನೆ ಅನ್ನೋ ಏನು ಗ್ಯಾರಂಟಿ ಇಲ್ಲ. ಎಷ್ಟೋ ಜನ ಭಗವಂತನ ಬಳಿ ಬರ್ತಾರೆ, ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ. ಆದರೆ ಬಂದವರಿಗೆಲ್ಲ ಫಲ ಆಗಬೇಕು ಅಂತಿಲ್ಲ. ಯಾರಿಗೆ ದೇವರು ಅನುಗ್ರಹ ಮಾಡ್ತಾನೆ? ದೇವಸ್ಥಾನಕ್ಕೆ ಬಂದಾಗ ಮಾತ್ರ ದೇವರ ಸ್ಮರಣೆ ಮಾಡ್ತಾರಲ್ಲ ಅವರಿಗೆಲ್ಲ. ಹೃದಯ ತಂ ಸ್ಮರಂತಹ, ದೇವರ ಸ್ಮರಣೆ ಸಂತತದಲ್ಲಿ ಇರಬೇಕು. ಹರಿಭಜನೆ ಮಾಡೋ, ದೇವರ ಮನೆಗೆ ಹೋದಾಗ ಹೇಳಲಿಲ್ಲ, ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆ, ಉಸಿರಿನಂತೆ ಇರಬೇಕು. ನಾವು ಯಾವಾಗಲೂ ಉಸಿರನ್ನು ಯಾವಾಗಲೂ ಆಡ್ತೀವಲ್ಲ. ಯಾರಾದರೂ ಮಲಕ್ಕೊಂಡಾಗ ಉಸಿರಾಡಲ್ಲ ಅಂತ ಹೇಳ್ತಾರ? ಉಸಿರಾಡದೇ ಇದ್ದರೆ ಒಂದು ಕ್ಷಣ ಆಡದಿದ್ರೂ ಸಾಕು, ನಮ್ಮ ಕಥೆ ಮುಗೀತು. ಹಾಗಾದರೆ ಉಸಿರಿನಂತೆ ಭಗವಂತನ ಹೆಸರು ಇರಬೇಕು. ಹೇಗೆ ಉಸಿರು ಅನಿವಾರ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಾಗೆ ಭಗವಂತನ ನಾಮೋಚ್ಚಾರಣೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ. ಯಾವುದು ಭಗವಂತನ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲ್ಕಿ, ನಿಮ್ಗೆ ಯಾವುದು ಇಷ್ಟ ದೇವತೆ ಆ ಭಗವಂತನ ನಾಮ. ಮುಖ್ಯವಾಗಿ ಆ ಎಲ್ಲ ನಾಮ ಒಂದು ನಾಮದ ಒಳಗಿದೆ. ಅದು ಯಾವುದು? ಕೃಷ್ಣ. ಅದಕ್ಕೆ ದಾಸರಂದದ್ದು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಬಾರಿ ಅಂದರೆ ಎದ್ದ ತಕ್ಷಣ 3 ಹೊತ್ತು ಹೇಳಬೇಡ, 3 ಸತಿ ಹೇಳೋದಲ್ಲ. 3 ಬಾರಿ ನೆನೆಯಿರೋ ಅಂದರೆ 3 ಕಾಲದಲ್ಲಿಯೂ ನೆಲೆಯಿರೋ. ಹಿಂದೆ ಮುಂದೆ ಈಗ, ಭೂತಕಾಲ ಭವಿಷ್ಯದ್ ವರ್ತಮಾನ ಕಾಲ, ಎಲ್ಲ ಕಾಲದಲ್ಲಿ ಭಗವಂತನ ನೆನೆಯಿರೋ. 3 ಸತಿ ಕೃಷ್ಣ ಕೃಷ್ಣ ಕೃಷ್ಣ. 2 ಸತಿ ಸಾಲದು, 4 ಸತಿ ಜಾಸ್ತಿ ಆಯಿತು. 3 ಸತಿ ಅನ್ನಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪತ್ರಯ ಈ ಭಾರ ಹೋಗಬೇಕಾ? ಕೃಷ್ಣನ ಹೆಸರೇಳಿ. ಯಾರು 3 ಬಾರಿ ನೆನಿತಾರೆ, ಸಂತುಷ್ಟನಾಗಿ ಭಾರದಿಂದ ನಿಮಗೆ ಮುಕುತಿ ಕೊಟ್ಟು ಉಳಿದ ಕಾಲ ಭಾರ ಅವನೇ ಹೊರುವನೋ. ನಿಮ್ಮ ಭಾರ ಅವನು ಹೊರ್ತಾನೆ.
ನಿಮ್ಮ ಸಲುವಾಗಿ ಅವನು ಹೊರತಾನೆ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ನಮ್ಮ ಜೊತೆನೇ ಇರ್ತಾನೆ, ನಮಗೆ ಗೊತ್ತೇ ಆಗಲ್ಲ. ನಮ್ಮ ಭಾರ ಹೊರ್ತಿರ್ತಾನೆ, ನಾವು ಸ್ಮರಣನೇ ಮಾಡಲ್ಲ. ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ. ಅನಿಮಿತ್ತ ಬಂದು ಯಾವುದೇ ನಮ್ಮ ಕಡೆಯಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ಕೈ ಮೈ ತಿಣ್ಣಿಗೊದಗುವ ತೆರದೆ ಕಣ್ಣಿಗೆವೆ ಎಂದದಲ್ಲಿ. ಕಣ್ಣಿಗೆ ರೆಪ್ಪೆ ಇದೆ, ಧೂಳು ಬಂದ ತಕ್ಷಣ ರೆಪ್ಪೆ ಮುಚ್ಕೊಳ್ಳುತ್ತೆ. ಈ ಕಣ್ಣು ಊರಲ್ಲಿರೋರ್ನೆಲ್ಲ ನೋಡುತ್ತೆ, ತನ್ನ ರಕ್ಷಣೆ ಮಾಡುವ ರೆಪ್ಪೆ ಕಡೆ ಮಾತ್ರ ಸ್ಮರಣೆನೇ ಇಲ್ಲ. ಭಗವಂತ ನಮಗೆ ಹೇಗೆ ಉಪಕಾರ ಮಾಡ್ತಾ ಇದ್ದಾನೆ. ಅನಿಮಿತ್ತ ಬಂದು ಆ ಭಗವಂತ ಅಂದರೆ ಕಣ್ಣಿಗೆ ರೆಪ್ಪೆಯಂತೆ ಉಪಕಾರ ಮಾಡ್ತಾ ಇದ್ದಾನೆ. ಎಲ್ಲೋ ಕಡ್ತಾ ಆದರೆ ಇಮ್ಮಿಡಿಯೇಟು ಕೈ ಹೋಗಿ ಸಾಂತ್ವನ ಮಾಡುತ್ತೆ. ಆ ಮನುಷ್ಯ, ಅವನ ಮನಸ್ಸು, ಅವನ ಮಾತು ಕೈಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಹಾಗೆ ಭಗವಂತ ನಮಗೆ ನಿರಂತರ ಉಪಕಾರ ಮಾಡ್ತಾನೆ. ನೀವು ಉಪಕಾರ ಮಾಡ್ತಾ ಇರುವ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಅವನಿಗೆ ಸಂತೋಷ ಆಗತ್ತೆ. ಸಂಸಾರದಲ್ಲಿ ಬರಬಹುದಾದ ಎಲ್ಲ ಭಾರವನ್ನು ಅವನು ತಡೀತಾನೆ, ಹಿಡಿತಾನೆ, ತಾನೇ ಧಾರಣೆ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ, ಆರಾಮ್ ಕೊಡ್ತಾನೆ. ಅದಕ್ಕೆ ನಾವು ಮಾಡಬೇಕಾದ್ದೇನು? ಹೃದಯ ತಂ ಸ್ಮರಂತಹ. ನೀವು ಜೋರು ಕೂಗಿ ಕಿರ್ಚಿ ಮಾಡಬೇಡಿ. ಕೆಲವ್ರಿಗೇನೋ ಪಾರಾಯಣ ಮಾಡೋದು ಅಂದರೆ ಕಿರ್ಚೋದು, ಕೂಗೋದು ಹೀಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಒಳಗೆ ಹೃದಯ ತಂ ಸ್ಮರಂತ, ಹೃದಯ ಗುಹೆ ಒಳಗೆ ಅಷ್ಟದಳ ಪದ್ಮದ ಒಳಗೆ ಅಲ್ಲಿ ಒಳ್ಳೆ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮೂಲೇಶ ಭಗವಂತ ಇದ್ದಾನೆ, ಆತ್ಮ ಪರಮಾತ್ಮ ನಮ್ಮೊಟ್ಟಿಗೆ ಇದ್ದಾನೆ, ದೇವರಿದ್ದಾನೆ. ಅಂತರ್ಧ್ರುವಾಯ, ನಮ್ಮೆಲ್ಲರ ಹೃದಯದ ಒಳಗೆ ಆ ಭಗವಂತ ಆವಾಸ ಮಾಡ್ತಾ ಇದ್ದಾನೆ ಅಂತ ನೆನಪಿಸ್ಕೊಳ್ಳೋದಿದೆಯಲ್ಲ, ಅವರು ಯಾವಾಗ ದೇವಸ್ಥಾನಕ್ಕೆ ಹೋದರೂ ಸಾಕು, ಹೋಗದಿದ್ರೂ ಸಾಕು. ಯಾವಾಗಲೂ ನೆನೆಯುವವರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ನಾವು ನೆನೆಯೋಲ್ಲ, ಯಾವಾಗಲೂ ನೆನೆಯಲ್ಲ. ಇಲ್ಲಿ ಬಂದಾಗ ನೆನಪು ಬಂದರೆ ಸಾಕು. ಕೆಲವ್ರಿಗೆ ಇಲ್ಲಿ ಬಂದಾಗಲೂ ದೇವ್ರ ನೆನಪು ಬರಲ್ಲ. ಎಲ್ಲರನ್ನೂ ಮಾತಾಡಿಸ್ತೀವಿ, ಏನೇನೋ ಮಾಡ್ತೀವಿ, ಆದರೆ ಮುಖ್ಯ ಬಂದ ಕೆಲಸವನ್ನೇ ಮಾಡು. ಅವರು ದೇವಸ್ಥಾನಕ್ಕೆ ಬಂದ್ರೇನು, ಎಲ್ಲಿದ್ರೇನು. ಹೃದಯ ತಂ ಸ್ಮರಂತಹ. ದೇವತೆಗಳು ಭೂಮಿ ದೇವಿಗೆ ಹೇಳಿದ್ರಂತೆ, ನಿನ್ನ ಭಾರ ಹರಣ ಮಾಡುವ ಯೋಗ್ಯತೆ ಅದು ಭಗವಂತನಿಗೆ. ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ. ಹೋಗುವಾಗ ಹೇಗೆ ಹೋಗೋಣ? ಹೃದಯ ತಂ ಸ್ಮರಂತ. ಇದರಲ್ಲಿ ಒಳ್ಳೆ ಕಥೆ ಇದೆ. ನಾವೆಲ್ಲ ಪುರಾಣಕ್ಕೆ ಬರ್ತೀವಿ. ಪುರಾಣಕ್ಕೆ ಬರುವಾಗ ಆಚಾರ ಬರ್ತಾರೋ ಇಲ್ವೋ, ಎಷ್ಟೊತ್ತಿಗೆ ಬರ್ತಾರೋ ಅವೆಲ್ಲ ಯೋಚನೆ ಮಾಡಬಾರ್ದು. ನಿನ್ನೆ ಏನು ಹೇಳಿದ್ರು ದೇವರ ಕತೆ, ತಂ ಸ್ಮರಂತಹ, ಅದರ ಸ್ಮರಣೆ ಮಾಡಬೇಕು. ನಾವು ಹೇಳೋದು 1 ಗಂಟೆ, ಆದರೆ ನೀವು ಅದರ ನೆನಪನ್ನು 23 ಗಂಟೆ ಇಟ್ಕೋಬೇಕು. ಯಾವ ಕೆಲಸ ಮಾಡುವಾಗಲೂ ಕೇಳಿದ್ದರ ನೆನಪು ಬರ್ತಾ ಇರಬೇಕು. ಕೆಲವರಿಗೆ ಯಾವುದೋ ಒಂದು ನೋಡಿದಾಗ ಅದನ್ನೇ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ತಾರೆ. ಏನಂದರೆ ಕೆಲವರು ಅಂತಾರೆ ನೋಡಿ ಮಾತಾಡುವಾಗ, ನೀವಿಷ್ಟು ಮಾಡ್ತಾ ಇದ್ದೀರಿ, ನೀವು ಮಾಡಿದ್ದು ನನ್ನ ಜೀವನದಲ್ಲಿ ಮರೆಯೋದೇ ಇಲ್ಲ. ದ್ವೇಷ ಮಾಡುವ ಸಂದರ್ಭದಲ್ಲಿ ನಾನು ಸತ್ರು ನಿಮ್ಮನೆ ಬಾಗಿಲಿಗೆ ಹೋಗೋಲ್ಲ, ನಿಮ್ಮ ಹೆಸರು ಹೀಗೆಲ್ಲ ಅಂತೀವಲ್ಲ, ಅದೇ ಉಪಕಾರ ಮಾಡಿದ ಭಗವಂತ ನನ್ನ ಹಾಗನ್ನಿ. ಎಷ್ಟು ಉಪಕಾರ ಮಾಡಿದೆಯಾ ಸ್ವಾಮಿ, ಬದುಕಿರೋವರೆಗೂ ನಿನ್ನನ್ನು ಮರೆಯಲ್ಲ. ಎಷ್ಟು ಚೆನ್ನಾಗಿದೆ ಕೃಷ್ಣನ ಕತೆ. ಹಾಗಾದ್ರೆ ನಾಳೆ ಬರೋವರೆಗೂ ಇದನ್ನು ಮರೆಯಲ್ಲ, ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಯಾರು ದೇವರನ್ನು ಹೃದಯದಲ್ಲಿ ಸ್ಮರಣೆ ಮಾಡ್ತಾರೆ, ಸ್ಮರಣೆ ಮಾಡ್ತಾ ಭಗವಂತನ ನೋಡಬೇಕು ಅಂತ ಹೋಗ್ತಾರೆ. ದೇವರನ್ನು ನೋಡೋದು ಅಂದರೆ, ಭಗವಂತನ ನೋಡೋದು ಅಂದರೆ ಆ ಪ್ರಯತ್ನ ಮಾಡುವವನಿಗೆ ಬ್ರಾಹ್ಮಣ ಅಂತ ಹೆಸರು. ಜೀವನದ ಉದ್ದಕ್ಕೂ ದೇವರನ್ನು ನೋಡಲಿಲ್ವೇ, ಇಷ್ಟು ವಯಸ್ಸಾಯಿತು, ದೇವರ ಬಗ್ಗೆ ತಿಳಿಲಿಲ್ವೇ, ದೇವರಿಗೆ ಸಂಬಂಧಪಟ್ಟ ಭಾಗವತದ ಧರ್ಮಗಳನ್ನು ಮಾಡಲಿಲ್ವಾ, ಅಯ್ಯೋ ನಂಗಿನ್ನೂ ವಿಷ್ಣು ಪಂಚಕ ಮಾಡಲಿಕ್ಕಾಗಲಿಲ್ವೇ, ಭೀಷ್ಮ ಪಂಚಕ ಮಾಡಲಿಕ್ಕಾಗಲಿಲ್ವೇ, ಇದೆಲ್ಲ ವ್ರತ ನೇಮ ಮಾಡದೇ ಇದ್ದರೆ ಭಗವಂತನ ದರ್ಶನ ಹೇಗಾಗತ್ತೆ? ಇಷ್ಟು ವರ್ಷ ಆಯಿತು, ವಯಸ್ಸಾಯಿತು, ಕಾಲ ಆಯಿತು, ಸುಖ ಎಲ್ಲ ಅನುಭವಿಸಿ ಆಯಿತು, ಕಷ್ಟ ಎಲ್ಲ ಅನುಭವಿಸಿ ಆಯಿತು, ಆದರೂ ದೇವರ ಬಗ್ಗೆ ನಾ ಏನು ತಿಳ್ಕೊಳ್ಳಿಲ್ಲ, ಎಲ್ಲ ನನ್ನ ಜೀವನ ವೇಸ್ಟ್ ಆಯ್ತೆ ಅಂತ ಅಂದ್ಕೊಳ್ತಿರ್ತಾನಲ್ಲ, ಸಾಕು, ಅವನಿಗೆ ದೇವರ ಅನುಗ್ರಹ ಆಗುತ್ತೆ. ಆ ಪ್ರಯತ್ನ ಬೇಕು. ಹೃದಿತಂ ಸ್ಮರಂತಹ, ಹೃದಯದ ಒಳಗೆ ಭಗವಂತನ ಸ್ಮರಣೆ ಮಾಡ್ತಾ ಏನಂತ, ಅವನೊಬ್ಬನೇ ಸ್ವತಂತ್ರ, ನಮ್ಮ ಎಲ್ಲ ಭಾರವನ್ನು ಹೊರುವವ ಅವನು ಬಿಟ್ಟರೆ ಇನ್ಯಾರಿಗೂ ಆ ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ದೇವರ ಚಿಂತನೆಯೊಂದಿಗೆ ದೇವರನ್ನು ನೋಡುವ ಪ್ರಯತ್ನ ಮಾಡ್ತಾರೆ ಅವರಿಗೆ ಮಾತ್ರ ದೇವರ ದಯ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ,
ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಅಕೃತಾತ್ಮಾನಃ ಜೀವನದಲ್ಲಿ ಮಾಡಬೇಕಾದ್ದನ್ನು ಮಾಡದೇ ಇರುವವ. ಏನೇನು ಮಾಡಬೇಕು ಅಂತ ಭಗವಂತ ವಿಹಿತವಾದ ಕರ್ಮವನ್ನು ಹೇಳಿದ್ದಾನೆ, ಅದನ್ನು ಮಾಡ್ತಾ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಹೇಳಿದ್ದನ್ನು ಮಾಡೋಲ್ಲ, ದೇವರು ನೋಡೋ ಆಸೆ, ಹಾಗಾರಾಗಲ್ಲ. ಹೇಳಿದ್ದನ್ನು ಮೊದಲು ಮಾಡು. ಕೆಲಸ ಮಾಡಲ್ಲ, ಸಂಬಳ ತಗೊಳ್ಳೋ ಆಸೆ. ಹೇಳಿದ ಕೆಲಸ ಮಾಡಯ್ಯ, ತಿಂಗಳಾದ ತಕ್ಷಣ ನಾನೇ ನಿನ್ನ ಅಕೌಂಟ್ಗೆ ಹಾಕ್ತೀನಿ ಅನ್ನುವ ಹಾಗೆ ಭಗವಂತ ಹೇಳ್ತಾನೆ, ನಾ ಹೇಳಿದ ಕರ್ಮವನ್ನು ಮಾಡು, ವಿಹಿತ ವೃತ್ತಿಯನ್ನು ಮಾಡು. ನೀನು ಏನು, ನಿನ್ನ ವರ್ಣ ಏನು, ನಿನ್ನ ಆಶ್ರಮ ಏನು, ಸಮಾಜದಲ್ಲಿ ನಿನ್ನ ಸ್ಥಾನ ಏನು, ಮನೆಯಲ್ಲಿ ನಿನ್ನ ಸ್ಥಾನ ಏನು, ಮನೆಯಲ್ಲಿ ನೀ ಯಾರು, ನಿಂಗೆ ಎಲ್ಲರ ಸಂಬಂಧ ಏನು, ಈ ಮನೆಯಲ್ಲಿ ನೀ ಮಾಡಬೇಕಾದ ಕರ್ತವ್ಯ ಏನು ಕರ್ಮ, ಅದನ್ನೇ ನಂಗೆ ಆರಾಧನೆ ಥರ ಅರ್ಪಣೆ ಮಾಡಪ್ಪ, ಸಾಕು, ನಿಂಗೆ ನನ್ನ ಅನುಗ್ರಹ ಆಗತ್ತೆ. ಯತಂತೋಪಿ ಅಕೃತಾತ್ಮಾನಃ, ಮಾಡಬೇಕಾದ್ದನ್ನು ಮಾಡದೇ ಇರುವವರು ಎಷ್ಟು ಪ್ರಯತ್ನ ಮಾಡಿದರೂ ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಾಡಬೇಕಾದ್ದನ್ನು ಮಾಡಿ ದೇವರನ್ನು ನೋಡುವ ಪ್ರಯತ್ನ ಇದ್ದವನಿಗೆ ನನ್ನ ದರ್ಶನ ಆಗತ್ತೆ. ಹಾಗಾದರೆ ಈ ಭೂಮಿ ಮಾಡಬೇಕಾದ್ದನ್ನು ಮಾಡಿದ್ದಾಳೆ, ಬ್ರಹ್ಮದೇವರು ಎಲ್ಲ ದೇವತೆಗಳು ಕೃತಾತ್ಮಾನಃ ಭಗವಂತ ಹೇಳಿದ ಕರ್ಮವನ್ನು ಮಾಡಿದ್ದಾರೆ, ಹೃದಯದಲ್ಲಿ ದೇವರ ಸ್ಮರಣೆ ಮಾಡ್ತಿದ್ದಾರೆ. ಹಾಗಾದ್ರೆ ದೇವರು ನೋಡೋಣ ಹೋಗಿದ್ದಾರೆ. ಎಲ್ಲ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಚಂದ್ರ, ಸೂರ್ಯ, ವರುಣ, ಅಗ್ನಿ ಎಲ್ಲ ದೇವತೆಗಳು ಭೂಮಿಯನ್ನು ಮುಂದಿಟ್ಕೊಂಡು ದೇವರನ್ನು ನೋಡ್ಲಿಕ್ಕೆ ಹೋದ್ರಂತೆ. ಹೇಗೆ ಹೋದರು? ದೇವರ ಹತ್ರ ಹೇಗೆ ಹೋದರು? ಅವರೆಲ್ಲ ಕ್ಷೀರ ಸಾಗರದ ದಂಡೆಗೆ ಹೋದ್ರಂತೆ. ಹೇಗೆ ಹೋದರು? ಅದು ಬಹಳ ಮುಖ್ಯ. ನಾವು ದೇವಸ್ಥಾನಕ್ಕೆ ಬರ್ತೀವಿ, ಹೇಗಂದ್ರೆ ಹಾಗೆ ಬರ್ತೀವಿ, ಅದಕ್ಕೆ ನಮಗೆ ದೇವರ ದರ್ಶನ ಆಗೋಲ್ಲ. ಆಗಲಿಲ್ವ ಆಚಾರ್ಯ? ನೋಡೇ ನೋಡಿದ್ವಲ್ಲ ದೇವ್ರನ್ನ. ಹೊರಗೆ ನೋಡಿದ್ರಿ, ಒಳಗೆ ನೋಡಿದ್ರ? ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ನೀವು ಅಲ್ಲಿ ದೇವರನ್ನು ನೋಡೋದಲ್ಲ, ಇಲ್ಲಿ ನೋಡಬೇಕು. ಅಲ್ಲಿ ನೋಡಿದ್ದು ಸಾರ್ಥಕ ಆಗಬೇಕಾದ್ರೆ ಇಲ್ಲಿ ನೋಡಬೇಕು. ಇಲ್ಲಿ ನೋಡಬೇಕಾದ್ರೆ ಅಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನು ತಿಳ್ಕೊಂಡು ನೋಡಬೇಕು. ಈ ದೇವತೆಗಳೆಲ್ಲ ಭಗವಂತನ ದರ್ಶನಕ್ಕಾಗಿ ಕ್ಷೀರಸಾಗರದ ದಂಡೆಗೆ ಹೋದ್ರಂತೆ. ಹೇಗೆ ಹೋದರು? ಸುರಾವಲಿ ಸಾ ಶ್ರುತಿವರ್ಣ್ಯ ವೇಷ ನಭಸ್ಥಲೆ ನಷ್ಟತ ಮಿಶ್ರ ಜಾಲೆ ಯಯೌ ಯತೀಂದ್ರೈರಪಿ ಯತ್ನಗಮ್ಯಾಂ ಪಯೋಬ್ಧಿವೇಲಾಂ ಪತ ದುರ್ಮಿಮಾಲಾಂ. ಸುರಾವಲಿ ದೇವತೆಗಳ ಸಮೂಹ ಹೊರಟಂತೆ ದೇವರನ್ನು ನೋಡಲಿಕ್ಕೆ. ಶ್ರುತಿವರ್ಣ್ಯ ವೇಷ, ಅವರು ವೇಷಭೂಷಣಗಳು ಹೇಗಿತ್ತು? ವೇದದಲ್ಲಿ ಹೇಳಿದ ಕ್ರಮದಲ್ಲಿ ಇದ್ರಂತೆ. ನಾವು ನಮ್ಮ ಕ್ರಮದಲ್ಲಿಲ್ಲ. ದೇವಸ್ಥಾನಕ್ಕೆ ಹೇಗೆ ಬರಬೇಕು ಹಾಗೆ ಬರ್ತಿಲ್ಲ. ದೇವರನ್ನು ನೋಡಲಿಕ್ಕೆ ಹೇಗೆ ಹೋಗಬೇಕು ಹಾಗೆ ನಾವು ಬರ್ತಿಲ್ಲ. ನಮ್ಮ ಮನಸ್ಸೋ ಇಚ್ಛೆ ಬರ್ತಾ ಇದ್ದೀವಿ, ಅದಕ್ಕೆ ನಮಗೆ ದೇವರ ಅನುಗ್ರಹ ಆಗೋಲ್ಲ. ವೇದದಲ್ಲಿ ಹೇಳಿದ ಕ್ರಮದಲ್ಲಿ ಆ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ. ಅವರ ದೇಹದ ಬೆಳಕು, ಮೈ ಬೆಳಕೆ ಅವರಿಗೆ ದಾರಿಯ ದೀಪ. ಅಂದರೆ ಈ ತಪಸ್ಸು ಮಾಡಿ ಭಗವಂತನನ್ನು ಕುರಿತು ಚಿಂತನೆ ಮಾಡಿ 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 ಮುಖೇ ಬ್ರಹ್ಮವರ್ಚಸಿ ತರಹ, ಮುಖದಲ್ಲಿ ಒಂದು ಕಾಂತಿ ಇರುತ್ತೆ, ಬೆಳಕಿರುತ್ತೆ. ಆ ಬೆಳಕೆ ನಮಗೆ ದಾರಿ ದೀಪ. ಹಾಗಾಗಿ ಅವರು ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ರೆ ಕತ್ತಲೆಲ್ಲ ಹೋಗಿದೆಯಂತೆ ಅವರ ದಿವ್ಯವಾದ ದೇಹದ ಕಾಂತಿಯಿಂದಲೇ. ಯತೀಂದ್ರೈರಪಿ ಯತ್ನಗಮ್ಯಂ, ಯಾರು ಯತಿಗಳಿದ್ದಾರೆ ಅವರು ಪ್ರಯತ್ನಪೂರ್ವಕವಾಗಿ ತುಂಬ ಕಷ್ಟಪಟ್ಟರೆ ಮಾತ್ರ ಅವರಿಗೆ ಹೊಂದಲಿಕ್ಕೆ ಯೋಗ್ಯವಾದ ಸ್ಥಳ ಈ ಪಯೋಬ್ಧಿ ತೀರ, ಕ್ಷೀರಸಾಗರದ ದಂಡೆ. ಅದನ್ನು ದೇವತೆಗಳೆಲ್ಲ ಹೋಗಿದ್ದಾರಂತೆ. ಆಗ ಬ್ರಹ್ಮದೇವರು ಅಲ್ಲಿ ಕೂತು ಸ್ಥಿರಾಸನ ಪ್ರಾಣಗಣನ್ನಿಯಮ್ಯ ಪ್ರಚಕ್ರಮೇ ಪ್ರಾಂಜಲಿರಾತ್ಮದೀಕ್ಷಾಂ. ಅಲ್ಲಿ ಬ್ರಹ್ಮದೇವರು ಸಮುದ್ರ ತೀರದಲ್ಲಿ ಪದ್ಮಾಸನವನ್ನು ಹಾಕ್ಕೊಂಡು ಶ್ವಾಸೋಚ್ಛ್ವಾಸಗಳನ್ನು ನಿಯಂತ್ರಣ ಮಾಡಿ ಇಂದ್ರಿಯಗಳ ಮೇಲೆಲ್ಲ ನಿಯಮನವನ್ನು ಮಾಡಿ ಸಮಾಧಿ ಸ್ಥಿತಿಯನ್ನು ತಾಳಿ ಕೈ ಮುಗಿದು ಭಗವಂತನ ಧ್ಯಾನವನ್ನು ಆರಂಭ ಮಾಡಿದ್ದಾರೆ. ನೋಡಿ, ಇದರೊಂದು ಕಥೆ ಇದೆ.
ಬ್ರಹ್ಮದೇವರೇ ದೇವರನ್ನು ನೋಡಬೇಕು ಅಂದಾಗೆಲ್ಲ ಕಾಣಲ್ಲಂತೆ. ಇನ್ನು ನಮಗೆ ನಿಮಗೆ ಕಾಣ್ತಾನ? ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತ್ತಿಪ್ಪ ಜಗನ್ನಾಥ ವಿಠ್ಠಲ. ಸಾತ್ವಿಕ ಸಾತ್ವಿಕ ಸಾತ್ವಿಕರಾಗಿ ರುಜುಗಣದರಸರಾದ ಬ್ರಹ್ಮದೇವರಿಗೆ ಬೇಕಂದಾಗ ಭಗವಂತನ ನೋಡ್ಲಿಕ್ಕಾಗಲ್ಲ ಅಂದಮೇಲೆ ಇನ್ನು ನಾವು ಬೇಕಂದಾಗ ನಮ್ಮ ಚೂರು ಪಾರು ಪ್ರಯತ್ನಕ್ಕೆ 3 ದಿನ ದೇವ್ರ ಪ್ರದಕ್ಷಿಣೆ ಮಾಡಿ ಯಾಕೋ ದೇವ್ರ ಕನಸಿನಲ್ಲಿ ಬರಲಿಲ್ಲ ಅಂದರೆ ಬಂದ್ಬಿಡ್ತಾನ? ಬ್ರಹ್ಮದೇವರು ದೇವರನ್ನು ನೋಡಬೇಕು ಅಂದರೂ ಇಷ್ಟು ತಪಸ್ಸು ಮಾಡಬೇಕು. ಯಾರಿಗೂ ದೇವರು ಕಾಣಲ್ಲ, ಯಾರ ಪ್ರಯತ್ನಕ್ಕೂ ದೇವರು ಕಾಣಲ್ಲ. ದೇವರಿಗೆ ಇಚ್ಛೆ ಬರಬೇಕು, ನಾನು ನನ್ನ ರೂಪವನ್ನು ಅವನಿಗೆ ತೋರಿಸ್ಬೇಕು ಅಂತ ಅನ್ನಿಸಿದರೆ ಮಾತ್ರ ಕಾಣಿಸಿಕೊಳ್ಳುವ ವ್ಯಕ್ತಿ. ನೀವು ನಾ ಇಷ್ಟು ವ್ರತ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, 50 ವರ್ಷ ಪುರಾಣ ಕೇಳಿದ್ದೀನಿ, ನಂಗೆ ಕಾಣಿಸ್ದೆ ಇನ್ಯಾರಿಗೆ ಕಾಣಿಸ್ತಾನೆ, ಹಿಂಗೆ ಅಂದ್ಕೊಂಡ್ಬಿಟ್ರಿ ಗೋವಿಂದ. ಬ್ರಹ್ಮದೇವರೇ ಹಾಗೆ ಮಾಡಿದ್ದಾರೆ. ಇದರೊಳಗೆ ಬ್ರಹ್ಮದೇವರು ನಮಗೆ ತುಂಬ ಪಾಠ ಹೇಳ್ತಾರೆ. ನೀವು ದೇವರನ್ನು ನೋಡೋ ಆಸೆ ಇದೆಯಾ? ಹಾಗಾದ್ರೆ ನೋಡಿ, ನಾ ಏನು ಮಾಡ್ತೀನಿ, ನೀವು ಪ್ರಯತ್ನ ಮಾಡಿ. ಏನು ಮಾಡಿದ್ರೆ ಅವರು? ಮೊದಲನೇದು ಆಸನ, ಸ್ಥಿರಾಸನ. ದೇವರನ್ನು ನೋಡುವ ಬಯಕೆ ಇರುವವ ಮೊದಲು ಕೂತ್ಕೊಳ್ಳೋದನ್ನು ಕಲಿಬೇಕಂತ. ನಮಗೆಲ್ಲ ಪಾಠ ಹೇಳುವಾಗ ಮೇಷ್ಟ್ರು ಮೊದಲು ಏನು ಹೇಳೋರು ಅಂದರೆ ಸಿಟ್ ಪ್ರಾಪರ್ಲಿ ಅನ್ನೋರು ಅಲ್ವಾ? ಆ ಕಡೆ ನೋಡ್ತಾ ಇದ್ದೀನಿ, ಈ ಕಡೆ ನೋಡ್ತಾ ಇದ್ದೀನಿ. ಮೇಷ್ಟ್ರು ಪಾಠ ಹೇಳುವಾಗ ಬರೀ ಕಿಟಕಿ ಕಡೆನೇ ನೋಡ್ತಾ ಇದ್ರೆ ಅವ್ನ ತಲೆಗೆ ಏನು ಹೋಗುತ್ತೆ ರೀ? ಅವ್ನು ರುಬ್ಬುಗುಂಡು ಥರ ಹಿಂಗೆ ಆಡ್ತಾ ಇದ್ರೆ ತಲೆಗೆ ಏನು ಹೋಗುತ್ತೆ? ದೇವರ ಅನುಗ್ರಹ ಆಗಬೇಕಾದ್ರೆ ಮೊದಲು ಕೂತ್ಕೊಳ್ಳೋದು ಕಲಿಬೇಕು. ಕೂತ್ಕೊಳ್ಳೋದು ಅಂದರೆ ಏನು ಆಚಾರ್ಯ ಕೂತ್ಕೊಳ್ಳೋದು ಅಂತೀರ? ನಮ್ಮ ಮಂಡಿ ನೋವು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಕೂತ್ಕೊಳ್ಳೋದು ಅಂದರೆ ಚಕ್ಕಂಬಟ್ಲ ಹಾಕ್ಕೊಳ್ಳಿ ಅಂತೇನಲ್ಲ. ನೀವು ಹೇಗೆ ಕೂಡ್ತೀರೋ ಕೂಡಿ, ಕಾಲು ನೀಡಿದ್ರೆ ಕಾಲು ನೀಡಿ. ಇಲ್ಲ ಆಚಾರ್ಯ ನಂಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಮಲ್ಕೊಂಡ್ಬಿಡಿ ಅಂತ ಅಂದರೆ ಪುರಾಣಕ್ಕೆ ಬಂದು ಮಲಗಿಲ್ಕೊಂಡ್ಬಿಟ್ಟಿರ. ಕೆಲವರಿಗೆ ಕಾಲು ಹೋಗಿರುತ್ತೆ, ಬೆನ್ನು ಮೂಳೆ ಹೋಗ್ಬಿಟ್ಟಿರುತ್ತೆ, ಸ್ಪೈನಲ್ ಕಾರ್ಡೇ ಇರಲ್ಲ, ಅವ್ರು ಕೂಡೋಕ್ಕೆ ಆಗಲ್ಲ. ಅವ್ರಿಗೆ ಹೇಳಿದ್ದು. ಆದರೆ ಅವರೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಮಲಗಿ ಪರಮಾದರದಿ ಕುಳಿತು ಪಾಡಲು ಆ ಭಗವಂತ ಕೇಳ್ತಾನೆ. ದಾಸರು ಹೇಳ್ತಾರಲ್ಲ, ಹಾಗಾದ್ರೆ ಈ ಕೂತ್ಕೊಳ್ಳೋದು, ಆಸನ ಗೆಲ್ಲೋದು ಅಂದ್ರೆ ಏನು ಗೊತ್ತಾ? ನೀವು ದೇವರ ಧ್ಯಾನಕ್ಕೆ ಕೂತಾಗ ಹೇಗೆ ಕೂತ್ಕೊಳ್ಬೇಕು ಅನ್ನೋದು ಮುಖ್ಯ ಅಲ್ಲ. ಒಮ್ಮೆ ಕೂತ ಮೇಲೆ ಧ್ಯಾನ ಮುಗಿಯೋವರೆಗೂ ಅಲುಗಾಡಬಾರ್ದು. ನಿಮ್ಮ ಧ್ಯಾನಕ್ಕೆ ನಿಮ್ಮ ಇಂದ್ರಿಯ ತೊಂದರೆ ಕೊಡದ ಹಾಗೆ ಹೇಗಾದರೂ ಕೂಡಿ. ಹೇಗೆ ಕೂಡೋದ್ರಿಂದ 5 ನಿಮಿಷ 10 ನಿಮಿಷ ಕೂಡ್ಬೋದು ಅಂತ ಅನ್ಸತ್ತಾ? ಹಾಗಾದ್ರೆ ಹಾಗೆ ಕುಡಿ. ಚಕ್ಕಂಬಟ್ಲ ಹಾಕ್ಕೊಳ್ಳಿ, ಕಾಲು ನೀಡ್ಕೊಳ್ಳಿ, ಏನಾದರೂ ಮಾಡಿ. ಒಂದು ಆಸನ ಜಯ. ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವಾಗ ಮೊದಲಿದೆ ಹೇಳ್ತಾರೆ, ನೀನು ದೇವರನ್ನು ಹೃದಯದಲ್ಲಿ ಕಾಣಬೇಕಾದ್ರೆ ಕೂಡೋದನ್ನು ಮೊದಲು ಕಲಿ. ನಮ್ಗೆ ಕೂತೇ ಅಭ್ಯಾಸ ಇಲ್ಲ. ಇದನ್ನು ಕಲಿ ಅಂದ್ಬಿಟ್ಟೆ ನಮ್ಮವರೆಲ್ಲ ಹಿಂದೆ ಏನು ಮಾಡಿದ್ರು, ಊಟಕ್ಕೆ ಕೂತ್ರೆ ಹೀಗೆ ಕೂತ್ಕೋ, ಸಂಧ್ಯಾವನೆ ಕೂತ್ರೆ ಕೂತ್ಕೋ, ದೇವರ ಪೂಜೆಗೆ ಕೂತ್ಕೋ. ಟೇಬಲ್ ಸಂಸ್ಕೃತಿ ಆಗಿ ಯಾಕಿರಲಿಲ್ಲ ಅಂದರೆ, ಇದು ಟೇಬಲ್ ಸಂಸ್ಕೃತಿ ಚೆನ್ನಾಗಿದ್ದಾಗ ನೀವು ಸ್ಟೂಲ್ ಮೇಲೆ ಟೇಬಲ್ ಮೇಲೆ ಕೂತ್ರೆ, ಮತ್ತು ವಯಸ್ಸಾದ್ಮೇಲಂತೂ ಮುಗ್ದೇ ಹೋಯ್ತು. ವಯಸ್ಸಾದಮೇಲೆ ಚೇರ್ಮೆನ್ಗಳಾಗೋದಿದ್ದದ್ದೇ, ಚೇರ್ಮ್ಯಾನ್ಗಳು ಚೇರ್ ವುಮೆನ್ಗಳಾಗೋದಿದ್ದೇ ಇದೆ. ನಿಮ್ಮ ಕಣ್ಣು ಕೈ ಕಾಲು ಕಿವಿ ಗಟ್ಟಿ ಇದೆಯಾ? ಹಾಗಾದ್ರೆ ಈಗ ಕೂತ್ಬಿಡಿ, ಪದ್ಮಾಸನದಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ಮಂಡಿ ನೋವು ಬಂತ, ಆಮೇಲೆ ಕಾಲು ನೀಡ್ಕೊಳ್ಳಿ, ದೇವರು ಒಪ್ಕೊಳ್ತಾನೆ. ಮಂಡಿ ಚೆನ್ನಾಗಿದ್ದಾಗ ನೀವು ಮೇಲೆ ಕೂತ್ರಿ, ಹಾಗಾದ್ರೆ ಭಗವಂತ ಒಪ್ಪಲ್ಲ, ನಿಮಗೆ ಆಸನ ಜಯ ಬರಲ್ಲ. ಅದಕ್ಕೆ ಸಣ್ಣ ವಯಸ್ಸಿನಿಂದಲೇ ಕೆಳಗೆ ಕೂತು ಬರೆಯೋದು ಓದೋದು ನಿಮಗೆಲ್ಲ ಗೊತ್ತಿರಬೇಕು. ನೀವೆಲ್ಲ 2ನೇ ಕ್ಲಾಸ್ 1ನೇ ಕ್ಲಾಸ್ ಓದುವಾಗ ಮನೆ ಮೇಲೆ ನೆಲದ ಮೇಲೆ ಕೂಡಿಸೋವ್ರೆ ವಿನಃ ಆಗ ಸ್ಕೂಲಲ್ಲೂ ಈ ಟೇಬಲ್ ಗೀಬಲ್ ಸಂಸ್ಕಾರ ಸಂಸ್ಕೃತಿ ಇರಲೇ ಇರಲಿಲ್ಲ. ಯಾಕೆಂದರೆ ಆಗಿಂದು ಆರಂಭ ಆಗಬೇಕು ಆಸನ ಜಯ. ಸ್ಥಿರಾಸನ ಯಾಕೆ ಗೊತ್ತಾ? ದೇವರ ರೂಪ ನೀವು ಹೃದಯದಲ್ಲಿ ಏನು ಚಿಂತನೆ ಮಾಡ್ತೀರಿ ಅದು ವಾಸನಾಮಯವಾದ್ದು. ಅದೊಂದು ಚಿತ್ರ, ಜ್ಯೋತಿರ್ಮಯವಾದ ಚಿತ್ರ. ದೇಹ ಅಲಗಾಡ್ಬಿಟ್ರೆ ಆ ಚಿತ್ರ ಮಾಯ ಆಗಿಬಿಡುತ್ತೆ. ಅದು ಬರೋದು ಅಪರೂಪ, ಎಲ್ಲರಿಗೆ ಬರಲ್ಲ. ತುಂಬ ಜನ್ಮಗಳ ಸಾಧನೆ ಇದ್ದವನಿಗೆ ಒಂದು ಕ್ಷಣ ಮಾತ್ರ ಜ್ಞಾನಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ. ಆ ಜ್ಞಾನಕ್ಕೆ ಒಂದು ಕ್ಷಣ ಕಾಣ್ತಾನಂತೆ. ಅದನ್ನು ನೀವು ಪಕ್ವ ಮಾಡಿಕೊಂಡ್ರೆ ಬೇಕಾದಂಗೆ ಎಲ್ಲ ನೋಡ್ಬೋದು. ಆ ಪಕ್ವತೆ ಬರಬೇಕಂದ್ರೆ ಆಸನ ಜಯ ಬೇಕು. ನೀವು ನೋಡಿ, ನೀವೆಲ್ಲರೂ ಹೋದಾಗ ಒಂದು ಕೊಳ ನೋಡಿ,
ಕೊಳದಲ್ಲಿ ಚಂದ್ರನ ಬಿಂಬ ಬಿದ್ದಿರುತ್ತೆ. ಆ ಕೊಳಕ್ಕೆ ಒಂದು ಕಲ್ಲು ಒಗೆದ್ರೆ ಆ ನೀರಿನಲ್ಲಿ ವೈಬ್ರೇಷನ್ ಬಂದರೆ ಚಂದ್ರ ಮಾಯ ಆಗಿಬಿಡ್ತಾನೆ. ಆಗ್ತಾನ? ಹೇಗೋ ಹಾಗೆ ನೀವು ಆಸನದಲ್ಲಿ ಕೂತಾಗ ಸ್ವಲ್ಪ ಅಲಗಾಡಿದ್ರೂ ಒಳಗಿರೋ ದೇವರು ಮಾಯ ಆಗಿಬಿಡ್ತಾನೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡುವಾಗ 10,000 ವರ್ಷ ತಪಸ್ಸು ಮಾಡ್ತಿದ್ರಂತೆ. ಅವರು ಮೈ ಮೇಲೆ ಹುತ್ತ ಬೆಳೆದ್ರೂ ಅಳಗಾಡ್ತಿರ್ಲಿಲ್ಲ. ಗೊದ್ದಗಳು ಬಂದು ಮಾಂಸಖಂಡವನ್ನು ಕಿತ್ಕೊಂಡು ಹೋದರೂ ಅವರು ಹೇಳ್ತಿರ್ಲಿಲ್ಲ. ಅದಕ್ಕೆ ನಾವೆಲ್ಲ ಚವನರ ಕತೆ ಕೇಳ್ತೀವಿ. ಚವನರ ಮೈ ಮೇಲೆಲ್ಲ ಹುತ್ತ ಬೆಳೆದಿತ್ತು, ಕಣ್ಣು ಮಾತ್ರ ಕಾಣ್ತಿತ್ತು ಅಂತ. ನಾವು ಹಿರಣ್ಯಕಶ್ಯಪ ದೈತ್ಯನ ತಪಸ್ಸು ಕೇಳ್ತೀವಿ, ಅವನ ಮೈ ಮೇಲೆಲ್ಲ ಹುತ್ತ ಬೆಳೆದು ಬಿಡ್ತಿತ್ತು, ಬರೀ ಮೂಳೆ ಮಾತ್ರ ಉಳಿದಿತ್ತು ಅಂತ. ಇದೆಲ್ಲ ಕೃತಯುಗದ ತಪಸ್ಸು. ಕೃತಯುಗದಲ್ಲಿ ದೇವರನ್ನ ಒಲಿಸ್ಬೇಕಂದ್ರೆ ಎಷ್ಟು ಹೊತ್ತು ತಪಸ್ಸು ಮಾಡಬೇಕಂದ್ರೆ 10,000 ವರ್ಷ. ತ್ರೇತಾಯುಗದಲ್ಲಿ 8,000 ವರ್ಷ. ದ್ವಾಪರ ಯುಗದಲ್ಲಿ 4,000 ವರ್ಷ. ಕಲಿಯುಗದಲ್ಲಿ ಏನಿಲ್ಲ, ಅಡುಗೆ ಮಾಡೋವರೆಗೂ ಇದ್ದರೂ ಸಾಕಂತ. ಅನ್ನ ಆಗೋವರೆಗೂ ನಿಮ್ಮ ತಪಸ್ಸಿದ್ರೆ ಸಾಕಂತ. ಒಲೆ ಮೇಲೆ ದೇವರ ಪೂಜೆ ಕೂತಾಗ ಅಗ್ಗಿಷ್ಟಿ ಮೇಲೆ ಅನ್ನಕ್ಕಿಟ್ಟಿರ್ತಾರಲ್ಲ, ಅನ್ನ ಚೆನ್ನಾಗಿ ಆಗೋವರೆಗೂ ಒಂದೇ ಥರ ಕೂತ್ಕೊಂಡ್ಬಿಟ್ಟು ಸಾಕು ನಿಮ್ಮ ಕಲಿಯುಗದ ತಪಸ್ಸು ಅಟ್ಟೆ ಅಂತ. ಅಷ್ಟಕ್ಕೆ ದೇವರು ಒಲಿತಾನಂತ. ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕಲಿಯುಗದಲ್ಲಿ ದೇವರು ಭಾರಿ ಅನುಗ್ರಹ ಮಾಡುವ ಕಾಲ ಕಲಿಯುಗ. ಪುಣ್ಯಾತ್ಮರಿಗೆ ಮಾತ್ರ ನಿತ್ಯದಲ್ಲಿ ದೇವರ ಪೂಜೆ ಮಾಡುವ ಯೋಗ, ಭಾಗ್ಯ, ಬುದ್ಧಿ ದೇವರು ಕೊಡ್ತಾನೆ, ಇಲ್ಲದೇ ಇದ್ರಿಲ್ಲ. ಹಾಗಾಗಿ ಮೊದಲು ದೇವರ ಪೂಜೆ ಕೂತ್ಕೋಬೇಕಾಗಲಿ, ಪುರಾಣ ಯಾವುದಕ್ಕೆ ಆಗಲಿ ಆಸನ ಜಯ ಬೇಕು. ಇದು ಬ್ರಹ್ಮದೇವರಿಗೂ ಬೇಕು ಅಂದಮೇಲೆ ನಮಗೆ ನಿಮಗೆ ಬೇಕು ಅಂತ ಹೇಳಬೇಕಾ? ಅದಕ್ಕೆ ಸ್ಥಿರಾಸನ. ಆಮೇಲೆ ದೇವರು ನೋಡ್ಬೇಕಾದ್ರೆ ಇನ್ನೇನು ಬೇಕು? ಏನಂದರೆ ಇಂದ್ರಿಯ ಜಯ ಬೇಕು. ಇಂದ್ರಿಯ ಜಯ. ಇಂದ್ರಿಯ ಜಯ ಅಂದರೆ ಏನು ಗೊತ್ತಾ? ಈ ಕಣ್ಣನ್ನು ಗೆಲ್ಲಬೇಕು, ಕಿವಿನ ಗೆಲ್ಲಬೇಕು. ಏನು ಕಿವಿನ ಗೆಲ್ಲೋದು ಅಂದ್ರೇನು? ನೀವು ಕಣ್ಣು ಮುಚ್ಕೊಂಡು ಕೂತಾಗ ಕಿವಿ ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಆದರೆ ಕಣ್ಣು ಮುಚ್ಕೊಂಡು ದೇವ್ರ ಮನೇಲಿ ಕೂತಾಗ ಈ ಹಾಲ್ನವನು ಬಂದು ಗೇಟ್ ತೆಗೆದ್ರೆ ನಿಮ್ಮ ಮನೆಗೆ ಬಂದ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಕಿವಿಗೆ ಆ ಸೌಂಡ್ ಕೇಳುತ್ತಲ್ಲ, ಸೌಂಡು ನಿಮ್ಮನ್ನು ಎಬ್ಬಿಸ್ಬಿಡುತ್ತೆ. ಆದರೆ ನೀವು ಈ ಕಣ್ಣು ಮುಚ್ಚಿ ಕೂತಾಗ ಕಿವಿಗೆ ಏನು ಬಿದ್ದರೂ ರೆಸ್ಪಾಂಡ್ ಮಾಡಬಾರ್ದು. 5 ನಿಮಿಷ ಧ್ಯಾನ ಮಾಡಿ, ತುಂಬ ಹೊತ್ತು ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಧ್ಯಾನ ಕೂತ್ಕೊಳ್ತಾರೆ, ಹಾಲ್ನವನು ಬಂದಾಗ ಸಿಡ್ಕ್ತಾರೆ. ಪ್ರಾರಬ್ಧ, ನನಗೇನು ಒಂಚೂರು ಪೂಜೆ ಆಗಲ್ಲ, ಅವನ ಜಪ ಆಗಲ್ಲ ಅಂತಿರ್ತಾರೆ. ಹಾಗೆ ಮಾಡಲೇಬೇಡಿ. ಮೊದಲೇ ಎದ್ದು ಬಿಡಬೇಕು. 10 ನಿಮಿಷ ಮಾಡಿ ಸಾಕು, 5 ನಿಮಿಷ ಮಾಡಿ. ನಿಮ್ಮ ಧ್ಯಾನಕ್ಕೆ ತೊಂದರೆ ಬಾರದ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಮೊದಲು ಒಂದು ನೀವು ಕಿವಿಗೆ ಏನು ಬಿದ್ದರೂ ಇದು ನಮ್ಮನೆ ಸೌಂಡ್ ಅಲ್ಲ, ರೆಸ್ಪಾಂಡ್ ಮಾಡಬಾರ್ದು. ಮಾನಸಿಕವಾಗಿ ನೀವು ಮಾಡಬಾರ್ದು. ನೀವು ಮಾನಸಿಕವಾಗಿ ಆನ್ಸರ್ ಮಾಡಿದ್ರು ಹೋಯ್ತು. ಕಿವಿಗೆ ಶಬ್ದ ಬಿತ್ತು, ಬಾಗಿಲು ತೆಗೆದ್ರು, ಹಾಲು ಬರೋ ಟೈಮ್ ಗೊತ್ತು, ಅವ್ರು ಎದ್ದು ಹಾಕಿಸ್ಕೊಳ್ಬಾರ್ದಾ ಅಂತ ಅವ್ರು ಹೇಳಲಿಲ್ಲ ಅಂತ ಮತ್ತೆ ಅವ್ರನ್ನ ಸಿಡ್ಕ್ರೆ ನಿಮ್ಮ ಜಪ ಹೋಯ್ತು. ಇದಕ್ಕೆ ಇಂದ್ರಿಯ ಜಯ. ಇನ್ನು ಕೆಲವು ಸತಿ ಕಣ್ಮುಚ್ಕೊಂಡು ನೀವು ಕೂತಿರ್ತೀರಿ, ಎಲ್ಲೋ ಯಾರೋ ಹಾಲು ಒಲೆ ಮೇಲೆ ಇಟ್ಟಿರ್ತಾರೆ, ಉಕ್ಕಿ ಹೋಗುತ್ತೆ, ಸೀದಿದ ವಾಸ್ತೆ ಮುಗುಳಿಗೆ ಹೋಗಿ ತಲೆಯಿಂದ ಎಚ್ಚರಿಸಿದ್ರು, ಹೇಳು ಬೇಗ ಅಂತ. ಹಾಲು ಸೀದೋಯ್ತು, ಒಗ್ಗರಣೆ ಸೀದ್ ಹೋದ್ರೋಲಿ. ಯಶೋಧ ತಾಯಿ ಕೃಷ್ಣನಿಗೆ ಹಾಲು ಕುಡಿಸ್ತಾ ಇದ್ಲು, ಹಾಲು ಉಕ್ತು. ಯಶೋಧೆ ಅಂದ್ಕೊಂಡ್ಲು ಈ ಮಗುನಿಗೆ ಹಾಲು ಕುಡಿಸ್ತಾ ಇದ್ರೆ ಹಾಲು ಹಾಳಾಗತ್ತೆ ಅಂತ ಕೃಷ್ಣನ ಕೆಳಗೆ ಕುಕ್ಕಿದ್ಲು. ಕೃಷ್ಣ ಅಂದ, ನಂಗಿಂತೂ ನಿಂಗೆ 1/4 ಲೀಟ್ರ್ ಹಾಲೇ ಜಾಸ್ತಿ ಆಯ್ತಾ ಅಂದ. ಅವಳಿಗಂದಿದ್ದಲ್ಲ, ನಮಗಂದದ್ದು. ಉಕ್ಕಿದ್ರೆ ಉಕ್ತು, ಉಕ್ಕದೇ ಇರೋ ಹಾಗೆ ನೋಡ್ಕೊಳ್ಳಿ. ಮೊದಲು ಉಕ್ಕೋ ಹಾಗೆ ಇಡಲೇಬೇಡಿ. 10 ನಿಮಿಷ ದೇವರ ಧ್ಯಾನ ಮಾಡಿ. ಮೊದಲು 10 ನಿಮಿಷ, 5 ನಿಮಿಷ, ಎಷ್ಟಾಗತ್ತೋ ಅಷ್ಟು. ನೀವು ಎಷ್ಟು ಮಾಡಿದ್ರಿ ಮುಖ್ಯ ಅಲ್ಲ, ಹೇಗೆ ಮಾಡಿದ್ರಿ ಮುಖ್ಯ. ಹಾಗಾದರೆ ಆಸನ ಜಯ, ಇದು ಮೊದಲು ಆಸನ ಜಯ. ಮೊದಲು ಕೂತ್ಕೊಳ್ಳೋದು ಕಲಿಬೇಕು. ಎರಡನೇದು ಇಂದ್ರಿಯ ನಿಗ್ರಹ. ಈ ಕಣ್ಣು, ಕೈ, ಕಿವಿ, ಕಾಲು ನೋಡಿ. ನಿಮಗೆ ಆಶ್ಚರ್ಯ, ನಾವೆಲ್ಲ ಜಪಕ್ಕೆ ಕೂತ್ಕೊಳ್ಳುವಾಗ ದೇವರ ಧ್ಯಾನ ಕಣ್ಣು ಮುಚ್ಕೊಂಡ್ಬಿಡ್ತೀವಲ್ಲ. ಹಿಂದಿನ ಕಾಲದಲ್ಲಿ ತಪಸ್ಸಿಗೆ ಕೂತ್ಕೊಳ್ಳುವಾಗ ಕಣ್ಣು ಮುಚ್ಚುತ್ತಿರಲಿಲ್ಲ. ಚವನ ಋಷಿಗಳು ತಪಸ್ಸಿಗೆ ಕೂತವರು, ಅವರು ಎಲ್ಲ ಕಡೆ ಹುತ್ತ ಬೆಳೀತು, ಕಣ್ಣಿಗೆ ಬರಲಿಲ್ಲ. ಯಾಕೆಂದರೆ ಕಣ್ಣಲ್ಲಿ ಜ್ಯೋತಿ, ಆ ಕಣ್ಣು ಬಿಟ್ಕೊಂಡೇ ತಪಸ್ಸಿಗೆ ಕೂತರು. ಅವರು ಕಣ್ಣು ಬಿಟ್ಟಿದ್ರು ಹೊರಗಿಂದು ಕಾಣ್ತಿರ್ಲಿಲ್ಲ, ಒಳಗಿಂದು ಮಾತ್ರ ಕಾಣ್ತಿತ್ತು. ನಮಗೆ ಕಣ್ಣು ಮುಚ್ಚಿದ್ರು ಹೊರಗಿಂದೇ ಕಾಣುತ್ತೆ ಅಲ್ವಾ? ನೀವು ಹಿಂಗೆ ಕಣ್ಣು ಮುಚ್ಕೊಳ್ಳಿ, ಇಲ್ಲಿ ಯಾರು ಕೂತಿದ್ದೀರಿ, ಇಲ್ಲಿ ಯಾರು ಕೂತಿರೋ ನನಗೆ ಗೊತ್ತು. ಯಾಕೆಂದರೆ ನಾನು ತುಂಬ ನೋಡಿದ್ದೇನೆ.
ನೀವು ಅಷ್ಟೇ, ನಿಮ್ಮ ಮನೇಲಿ ಕರೆಂಟ್ ಹೋಗಿ ಎಲ್ಲ ಎಲ್ಲಿದೆ ಗೊತ್ತಿದೆ, ಸಕ್ಕರೆ ಡಬ್ಬ ಎಲ್ಲಿದೆ ಗೊತ್ತಿದೆ. ಹಾಗೆ ಅಂದರೆ ನೋಡಿ ಅಭ್ಯಾಸ. ನೀವು ಕಣ್ಣು ಮುಚ್ಚಿದ್ರೂ ಹೊರಗಿಂದೇ ಕಾಣುತ್ತೆ, ಅವರಿಗೆ ಕಣ್ಣು ಬಿಚ್ಚಿದ್ರೂ ಒಳಗಿಂದೇ ಕಾಣುತ್ತೆ. ಇಷ್ಟೇ ವ್ಯತ್ಯಾಸ. ನೀವು ಕಣ್ಣು ಬಿಚ್ಚಿ ತಪಸ್ಸು ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ತುಂಬ ಪಕ್ವತೆ ಬೇಕು. ಅದಕ್ಕೆ ಮೊದಲು ಕಣ್ಣು ಮುಚ್ಚಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ನೀವು ದೇವರ ಧ್ಯಾನಕ್ಕೆ ಅಂತ ಕಣ್ಣು ಮುಚ್ಚಿದ್ರೆ ಆ ಕಣ್ಣು ಡೀಪಾಗಿ ಮುಚ್ಚಿದ್ರೆ ನಿದ್ದೆನೇ ಬಂದುಬಿಡುತ್ತೆ. ಕಣ್ಣು ಮುಚ್ಚಬೇಕು, ಮಲಗಬಾರ್ದು. ಕೆಲವರು ಇನ್ನೂ ಜ್ಞಾನಿಗಳು ಕಣ್ಣು ಬಿಟ್ಕೊಂಡೇ ನಿದ್ದೆ ಮಾಡಿಬಿಡ್ತಾರೆ. ಅವ್ರು ಎದ್ದಿದ್ದಾರೋ ಮಲಗಿದಾರೋ ಒಂದೂ ಗೊತ್ತಾಗಲ್ಲ. ಇದೆಲ್ಲ ಗೆಲ್ಲದೆ ದೇವರ ದಯ ಆಗೋದೇ ಇಲ್ಲ ರೀ. ಬ್ರಹ್ಮದೇವರೇ ದೇವರನ್ನು ನೋಡಬೇಕಾದ್ರೆ ಇಷ್ಟು 100 ಕಲ್ಪ ಸಾಧನೆ ಮಾಡಿದ ಮಹಾನುಭಾವರು. 100 ಕಲ್ಪ ಸಾಧನೆ ಮಾಡಿ, ಸಾಧನೆ ಮಾಡುವ ಸಾಧಕ ವರ್ಗದವರಿಗೆ ಕಿಂಗ್ ಅವರು. ಅಂಥವ್ರೆ ಜಸ್ಟ್ ದೇವರನ್ನ ನೋಡಬೇಕು ಅಂದರೆ ಇಷ್ಟು ಬೇಕವರು. ಸರಿಯಾಗಿ ಕೂತ್ಕೋಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಲದು. ಇದು 2 ಹಂತ. ಒಂದು ಆಸನ ಜಯ, ಇನ್ನೊಂದು ಇಂದ್ರಿಯ ನಿಗ್ರಹ. ಇನ್ನು 3ನೇದು ಭಾಳ ಕಷ್ಟ. ಅದೇನೆಂದರೆ ಉಸಿರಾಟವನ್ನು ಹತೋಟಿಗೆ ತಂದ್ಕೋಬೇಕು, ನಿಯಂತ್ರಣ ತಂದ್ಕೊಳ್ಬೇಕು. ಈಗ ನಾವು 2 ಮುಗಲು ಉಸಿರು ಬಿಡ್ತೀವಿ, 2 ಮುಗಲು ತೊಗೊಳ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಹಾಗಿಲ್ಲ. ಆಗ ಪ್ರಾಣಾಯಾಮವನ್ನು ಮಾಡ್ತಾ ಉಸಿರು ಬಿಡೋದು ಒಂದು ಕ್ರಿಯಾ, ತೆಗೆದುಕೊಳ್ಳೋದು ಅದ್ರ ಮೇಲೆ ಗಮನ ಇರಬೇಕು. ಉಸಿರು ಹೋಗಿದ್ದು ಬಂದದ್ದು, ಬಿಟ್ಟದ್ದು, ತೆಗೆದುಕೊಂಡದ್ದು, ನಿಲ್ಲಿಸಿದ್ದು. ಎಷ್ಟು ಬಿಡ್ತೀರಿ ಅದಕ್ಕೆ ಡಬಲ್ ತಗೋಬೇಕು, ಎಷ್ಟು ತಗೊಳ್ತೀರಿ ಅದರ ಡಬಲ್ ನಿಲ್ಲಿಸಬೇಕು. ಅದು ಸಗರ್ಭ ಅಗರ್ಭ ಅಂತ ಪ್ರಾಣಾಯಾಮದಲ್ಲೆಲ್ಲ ಇರ್ತಕ್ಕಂಥದ್ದು. ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಯಾರು ಪ್ರಾಣಾಯಾಮದ ಮೇಲೆ ನಿಯಂತ್ರಣವನ್ನು ತಂದುಕೊಳ್ತಾರೆ, ಆ ಉಸಿರಾಟ ಬಿಟ್ಟು ಅವ್ರಿಗೆ ಇನ್ನೇನು ಕೇಳಿಸಲ್ಲ, ಏನೂ ಕಾಣಿಸಲ್ಲ, ಏನೂ ಅನಿಸಲ್ಲ. ಅವರಿಗೆ ಸ್ಪರ್ಶದ ಇದು ಹೋಗಿಬಿಟ್ಟಿರುತ್ತೆ. ಈ ಸ್ಪರ್ಶ ಮಾಡಿದಾಗ ನನ್ನನ್ನು ಮುಟ್ತಾ ಇದ್ದಾರೆ ಅನ್ನುವ ಆ ಸೆನ್ಸ್ ಹೋಗಿಬಿಡತ್ತಂತೆ. ಈಗ ಅನಸ್ತೇಷಿಯಾ ಕೊಟ್ಟವರಿಗೆ ಆಪ್ರೇಷನ್ ಮಾಡಿದ್ರು ಏನು ಗೊತ್ತಾಗಲ್ಲಲ್ಲ, ಹಾಗೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಧ್ಯಾನ ಕೂತವನ ಆತ್ಮ ಪರಮಾತ್ಮನ ಒಟ್ಟಿಗೆ ಸೇರಿದಾಗ ಅವನ ಕೈಯನ್ನೇ ಕತ್ತರಿಸ್ಕೊಂಡು ಹೋದರೂ ಅವನಿಗೆ ಗೊತ್ತಾಗಲ್ಲ. ಇದು ರಾಘವೇಂದ್ರ ಸ್ವಾಮಿಗಳು ಅಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಹೇಳುವಾಗ ಹೇಳ್ತಾರೆ. ಎಷ್ಟು ಬೇರಿ ತಾಡನ ಮಾಡಿದ್ರು, ಏನು ಮಾಡಿದ್ರೂ ಅವನಿಗೆ ಕೇಳಿಸಲ್ಲ. ಅವನ ಚರ್ಮವನ್ನೇ ಕಿತ್ಕೊಂಡ್ರೂ ಅವನಿಗೆ ಕೇಳಿಸಲ್ಲ. ಯಾಕೆಂದರೆ ಆ ಆತ್ಮ ಪರಮಾತ್ಮನ ಒಟ್ಟಿಗೆ ಸೇರಿಬಿಟ್ಟಿರುತ್ತೆ. ಆತ್ಮ ದೇಹದಿಂದ ಬೇರೆ ಆಗಿರುತ್ತೆ. ಆತ್ಮನಿಗೆ ತಾನಲ್ಲ, ಈ ದೇಹ ತಾನಲ್ಲ, ಇದು ತನ್ನದಲ್ಲ ಅನ್ನುವ ವಿವೇಕ, ನಾಲೆಡ್ಜ್ ಬಂದಿರುತ್ತೆ. ಹಾಗಾದ್ರೆ ಏನಾದ್ರು ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅದಕ್ಕೆ ಹಿಂದಿನ ಕಾಲದ ಋಷಿಗಳು ತಪಸ್ಸಿಗೆ ಕೂತಾಗ ದೇಹದ ಮಾಂಸವನ್ನು ಕಾಡು ಪ್ರಾಣಿಗಳು, ಗೊದ್ದಗಳು ಕಿತ್ಕೊಂಡು ಹೋದರೂ ಮೂಳೆ ಇದ್ದರೂ ಸಾಕು, ರಕ್ತ ಇದ್ದರೂ ಸಾಕು, ಮಾಂಸ ಇದ್ದರೂ ಸಾಕು, ಅವರು ಬದುಕಿತ್ತಿದ್ರು. ಹೇಗೆ ಅಷ್ಟೇ ಅಲ್ಲ ನೋಡಿ, ನಾವು ಸಿಟಿ ಮಧ್ಯದಲ್ಲೂ ನಾವಿರುವಾಗ ನಮ್ಮನೆ ಕಾಂಪೌಂಡ್ ವಾಲು, ಅದಕ್ಕೆ ಒಳ್ಳೆ ಗೇಟು, ಅದ್ರ ಮುಂದೆ ಗ್ರಿಲ್ಲು, ಅದರಿಂದ ಇಷ್ಟೆಲ್ಲ ಇಟ್ಕೊಳ್ತೀವಲ್ಲ. ಯೋಚನೆ ಮಾಡಿ, ಹಿಂದೆ ಋಷಿಗಳು ಮುನಿಗಳು ಕಾಡಲ್ಲಿ ವಾಸ ಮಾಡೋರು. ಅವರು ಋಷಿಗಳ ಮನೆಗೆ ಬಾಗಿಲಿತ್ತು, ಸೇಫ್ಟಿ ಲಾಕರ್ ಇತ್ತೇನೆ ಕೇಳಿದ್ದೀರಾ? ಇಲ್ಲೇ ಇಲ್ಲ. ಅಲ್ಲೆಲ್ಲ ಕಾಡು ಮೃಗಗಳಿತ್ತು. ಅವ್ರಿಗೆ ಯಾವ ಭಯವೂ ಇಲ್ಲ. ಯಾಕೆಂದರೆ ಅವ್ರ ಹತ್ರ ಯಂತ್ರ ಇರ್ತಿರ್ಲಿಲ್ಲ, ಮಂತ್ರ ಇರ್ತಿತ್ತು. ಆ ಮಂತ್ರದಿಂದ ಯಾವ ಪ್ರಾಣಿಗಳು ತಮ್ಮ ಮೇಲೆ ಏನು ಮಾಡಬಾರ್ದು ಹಾಗೆ ಮಾಡ್ಕೊಳ್ತಿದ್ರು. ಈಗ ನಮ್ಮ ಹತ್ರ ಮಂತ್ರ ಇಲ್ಲ, ಬರೀ ಯಂತ್ರ. ಅದು ಕೆಟ್ಟ ಕೂತ್ಕೊಂಡು ಬಿಡುತ್ತೆ ಇಂದ್ರಾರಮಣ ಗೋಳು. ಆದ್ದರಿಂದ ಈ ಬ್ರಹ್ಮದೇವರು ದೇವರನ್ನು ನೋಡಬೇಕು ಅಂತ ಬಯಸಿದಾಗ ಸ್ಥಿರಾಸನ ಪ್ರಾಣಗಣಾನ್ಯಮ್ಯ ಪ್ರಚಕ್ರಮೇ ಆತ್ಮದೀಕ್ಷಾ, ಭಗವಂತನ ದರ್ಶನಕ್ಕಾಗಿ ಆ ಪಯೋಬ್ಧಿ ಕ್ಷೀರಸಾಗರದ ದಂಡೆಯಲ್ಲಿ ಅವರು ಬ್ರಹ್ಮದೇವರು ಕೂತಿದ್ದಾರೆ. ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡ್ತಾ ಕೂತಿದ್ದಾರಂತೆ. ನಾವು ದೇವಸ್ಥಾನಕ್ಕೆ ಬಂದಾಗ ಕೈ ಮುಗಿತೀವಿ, ಹಿಂಗೆ ಕೈ ಮುಗಿದಿರ್ತೀವಿ. ಬರೀ ಕೈ ಮುಗಿದ್ರೆ ಸಾಕು, ನಮ್ಮ ಮನಸ್ಸು ಮುಗಿಬೇಕು, ಮೈ ಬಾಗಬೇಕು, ಎಲ್ಲ ಪ್ರಾಂಜಲಿ. ಅಂಜಲಿ ಅಂದರೆ ಕೈ ಮುಗಿಯೋದು ಅಥವಾ ಹೀಗೆ ಬೇಡೋದು. ಪ್ರಾಂಜಲಿ ಅವರು ಇಡೀ ಎಲ್ಲ ದೇಹ ಭಗವಂತನಿಗೆ ಬಗ್ಗಿರಬೇಕಂತ. ನಮ್ಮದು ಒಂದು ಬಗ್ಗಿದ್ರೆ ಒಂದು ಬಗ್ಗಲ್ಲ. ನಿಜವಾಗಿಯೂ ದೇವರಿಗೆ ಬಗ್ಗಿಸಬೇಕಾದ್ದು 8: ಉರಶ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಇರುತ್ತ. ನಮ್ಮದು ದೇವರ ಹತ್ರ ಮನಸ್ಸಿದ್ರೆ ಮಂತ್ರ ಇರಲ್ಲ, ಮಂತ್ರ ಇದ್ದರೆ ಮನಸ್ಸಿರಲ್ಲ. ದೇವರನ್ನು ನೋಡ್ತಾ, ದೇವರ ಸ್ತೋತ್ರ ಮಾಡ್ತಾ,
ದೇವರಿಗೆ ತಲೆಯನ್ನು ಒಪ್ಪಿಸಿ ಕೈಕಾಲು ಎಲ್ಲವನ್ನು ಭಗವಂತ ತನು ನಿನ್ನದು, ಜೀವನ ನಿನ್ನದು, ನಂದೇನದೋ ನಿಂದೇ ಇದೆಲ್ಲ ಅನ್ನೋದೇ ನಮಸ್ಕಾರ. ಏನೂ ಅನ್ನಲ್ಲ, ಬರೀ ಸುಮ್ಮನೆ ಹೀಗೆ ಅಂದ್ಬಿಟ್ರೆ ಅದು ಪ್ರಾಂಜಲಿ ಆಗ. ಬ್ರಹ್ಮದೇವರು ಇಷ್ಟು ರೀತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಭಗವಂತನಲ್ಲೇ ಮನಸ್ಸುಳ್ಳವರಾಗಿ ದೇವರ ಧ್ಯಾನಕ್ಕೆ ಶುರು ಮಾಡಿದ್ದಾರಂತೆ. ಯದಾ ಸ ಪದ್ಮಾಸನ ಸಂಸ್ಥಿತೋಲಂ ಜಚಾಪ ವಿದ್ಯಾಮಿತರೇರ ವಿದ್ಯಾಂ ತದಾ ಪ್ರವೃತ್ಯೇವ ಜಗತ್ಸು ನೂನಂ ಬಭೂವ ಪದ್ಮಾಸನ ಶಬ್ದಿತೋಸೌ. ಬ್ರಹ್ಮದೇವರಿಗೆ ಪದ್ಮಾಸನ ಅಂತ ಕರೀತಾರೆ. ಬ್ರಹ್ಮದೇವರ ಹೆಸರೇ ಪದ್ಮಾಸನ. ಯಾಕಂದರೆ ದೇವರನ್ನು ನೋಡುವ ಸಲುವಾಗಿ ಅಷ್ಟು ಗಟ್ಟಿಯಾಗಿ ಕುಳಿತ ಕಾರಣ ಅವರಿಗೆ ಪದ್ಮಾಸನ ಅಂತ ಹೆಸರು ಬಂತು. ಅವರಷ್ಟು ತುಂಬ ಹೊತ್ತು ಕಾಲ ದೇವರ ಧ್ಯಾನಕ್ಕಾಗಿ ಹಾಗೆ ಕೂಡುವ ಯೋಗ್ಯತೆ ಯಾರಿಗೂ ಇಲ್ಲ. ಅದಕ್ಕೆ ಅವರಿಗೆ ಹೆಸರು ಪದ್ಮಾಸನ. ಅಲ್ಲ, ಕೂತೇನು ಮಾಡಿದ್ರು? ಇತರೈರವೇದ್ಯಾಂ ವೇದ ವಿದ್ಯಾಂ ಜಜಾಪ, ಪಾರಾಯಣ ಮಾಡಿದ್ರಂತೆ. ವೇದವನ್ನು, ದೇವರನ್ನು ಕುರಿತು ಪಾರಾಯಣ ಮಾಡಿದ್ರಂತೆ. ಇತರರಿಗೆ ಗೊತ್ತಿರದ ವೇದ ವಿದ್ಯೆಯನ್ನು ಹೇಳಿದ್ರಂತೆ. ಅವರು ಏನೇನು ಮಂತ್ರ ಹೇಳ್ತಾರಲ್ಲ ಅದು ಎಲ್ಲರಿಗೂ ಗೊತ್ತಾಗಲ್ಲ. ಯಾಕಂದರೆ ಅವರು ಯಾವ ಗುರುಗಳ ಹತ್ರ ಪಾಠಕ್ಕೆ ಹೋಗಿದ್ದಾರೆ ಆ ಗುರುಗಳ ಹತ್ರ ಇನ್ಯಾರೂ ಪಾಠಕ್ಕೆ ಹೋಗೋಕ್ಕಾಗಲ್ಲ. ಬ್ರಹ್ಮದೇವರು ಯಾವ ಗುರುಗಳ ಹತ್ರ ಪಾಠ ಕಲ್ತಿದ್ದಾರಲ್ಲ ಅಲ್ಲಿ ಬ್ರಹ್ಮದೇವರು ಬಿಟ್ಟರೆ ಇನ್ಯಾರೂ ಹೋಗೋಂಗಿಲ್ಲ. ಯಾರವರು ಅಂದರೆ ನಾರಾಯಣ. ತೇನೇ ಬ್ರಹ್ಮ ಹೃದಯಾದಿ ಕವಯೇ. ಬ್ರಹ್ಮದೇವರಿಗೆ ಮೊಟ್ಟ ಮೊದಲ ಬಾರಿಗೆ ಸಮಗ್ರ ವೇದಾಂತವನ್ನು ಪಾಠ ಹೇಳಿದ್ದಾನೆ ಹಯಗ್ರು ರೂಪಿ ಪರಮಾತ್ಮ. ಹಾಗಾಗಿ ಅವರು ತುಂಬ ಕಲ್ತ್ಕೊಂಡಿದ್ದಾರೆ. ಇತರೈಹಿ ಅವೇದ್ಯಾಂ ವೇದ ವಿದ್ಯಾಂ ಜಜಾಪ. ಇನ್ನೊಂದೇನು ಗೊತ್ತಾ, ನಾವು ನೀವು ಏನು ಪುರುಷ ಸೂಕ್ತ ಅಂತ ಹೇಳ್ತೀವಿ ಅದನ್ನೇ ಬ್ರಹ್ಮದೇವರು ಹೇಳ್ತಾರೆ. ಅವರು ಸಹಸ್ರ ಶೀರ್ಷ ಪುರುಷ ಅಂತಲೇ ಹೇಳ್ತಾರೆ. ಆದರೆ ಅವರು ಹೇಳುವಾಗ ಆ ವೇದದ ಒಳಗೆ ಏನೆಲ್ಲ ಅರ್ಥಾನುಸಂಧಾನ ಮಾಡಿಕೊಳ್ತಾರೆ ಆ ಅನುಸಂಧಾನ ಮಾಡುವ ಯೋಗ್ಯತೆ ನಮಗಿಲ್ಲ. ಅಲ್ಲ, ರುದ್ರದೇವರಿಗೂ ಇಲ್ಲ. ಇತರೈಹಿ ಅವೇದ್ಯಾಂ, ಇನ್ನೊಬ್ಬರಿಗೆ ತಿಳಿಯದ ವೇದ ವಿದ್ಯೆಯಿಂದ ಭಗವಂತನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ಇದರಲ್ಲಿ ನಮಗೊಂದು ಪಾಠ ಹೇಳ್ತಾರೆ ಬ್ರಹ್ಮದೇವರು. ನೀವು ಬ್ರಾಹ್ಮಣರಾದರೆ ದೇವರ ಪೂಜೆ ಮಾಡುವಾಗ ವೇದ ವಿದ್ಯೆಯಿಂದ ಭಗವಂತನ ಆರಾಧನೆ ಮಾಡಿ. ದಾಸರು ಹಾಡಲ್ಲಿ ಹೇಳ್ತಾರೆ, ನೀರಾಜನ ಮಂತ್ರದಿಂದ ಅರ್ಚಿಸಿ ಮೆಚ್ಚಿಸು. ನೀರಾಜನದಿಂದ ಅರ್ಚಿಸಿ ಮೆಚ್ಚಿಸು ಅಲ್ವಾ? ನಾರಾಯಣನ ನೆನೆ ಹೇಳುವಾಗ ನೀರಾಜನದಿಂದ ಅರ್ಚಿಸು. ನೀರಾಜನದಿಂದ ಅರ್ಚಿಸು ಅಂದರೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಮಂಗಳಾರತಿ ಮಾಡು ಅಂತ. ತುಂಬ ಮಾಡಿ ಮಾಡಿ ಇಡ್ತಾ ಇದ್ದರೆ ದೇವರು ಖುಷಿ ಆಗಿಬಿಡುತ್ತೆ ಅಂತ. ಕೆಲವರು ದೇವರು ಮೂತಿಗೆ ಹಿಡಿತಿರ್ತಾರೆ. ಅಲ್ಲ, ನಿಮ್ಮನ್ನೇ ಕೂಡಿಸಿ ಅಷ್ಟು ಬೆಂಕಿ ಹಚ್ಚಿ ಮೂತಿಗೆ ಹಿಡಿತಿದ್ರೆ ಏನು ಮಾಡ್ತೀರಿ ಹೇಳಿ? ಏನೋ ಚಳಿಗಾಲ ಆದರೆ ಆಯ್ತಪ್ಪ ಅನ್ಕೋಬೋದು. ಬೇಸಿಗೆಗಾಲ ಇದ್ದರೆ ದೊಡ್ಡ ದೊಡ್ಡ ಜ್ವಾಲೆ, ಅದನ್ನು ದೇವ್ರಿಗೆ ಹಿಂಗೆ ಮೂತಿಗೆ ತೋರಿಸೋದು ತೋರಿಸೋದು ಇಡೋದು ಮಾಡಿ ಎಷ್ಟು ಸಿಟ್ಟು ಬರುತ್ತೆ ದೇವರಿಗೆ. ನಿಜವಾಗಿಯೂ ನೀರಾಜನ ಅಂದರೆ ಮಂಗಳಾರತಿ ಅಲ್ಲೇ ಇಲ್ಲ. ನೀರಾಜನ ಅಂದರೆ ಸಂಸ್ಕೃತದಲ್ಲಿ ನಿತರಾಂ ರಂಜಯತಿ, ಯಾವುದನ್ನು ಹೇಳುವುದರಿಂದ ಭಗವಂತನಿಗೆ ತುಂಬ ತೃಪ್ತಿಯಾಗತ್ತೋ ಅದಕ್ಕೆ ನೀರಾಜನ ಅಂತಾರೆ. ಅವು ಹೇಳಿದ್ದೇ ಒಂದು, ನಾವು ಮಾಡೋದೇ ಒಂದು. ವಾದಿರಾಜರು ನೀರಾಜನದಿಂದ ಅರ್ಚಿಸು ಅಂದರು. ನಾವೇನು ಅಂದ್ಕೊಂಡ್ವಿ, ತುಂಬ ಮಂಗಳಾರತಿ ಮಂಗಳಾರತಿ ಮಾಡಬೇಕು, ಅದೇ ಅಲ್ಲ. ಕೆಲವ್ರೇನು ಗೊತ್ತಾ, ಮಂತ್ರವಿಲ್ಲದ ಸಂಧ್ಯಾ ವಂದನೆ ಮನೆಯೆಲ್ಲ ಹಳ್ಳ ಅನ್ನೋ ಹಾಗೆ ಒಂದು ಮಂತ್ರ ಇಲ್ಲ, ಬರೀ ಮಂಗಳಾರತಿ ಮಾಡಿ 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 ಎಷ್ಟು ಸತಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಏನು ಮಾಡಬೇಕು ಗೊತ್ತಿರಲ್ಲ, ಸುಮ್ಮನೆ ಮಾಡಿ ಮಾಡಿ ಇಡೋದು. ಅವೆಲ್ಲ ವೇಸ್ಟ್. ಹಾಗಾದರೆ ನೀರಾಜನ ಅಂದರೆ ಏನು ಗೊತ್ತಾ, ಮಧ್ವಾಚಾರ್ಯರು ನೀರಾಜನ ಅಂತ ಯಾವುದಕ್ಕಂತಾರೆ ಅಂದರೆ ಪವಮಾನ ಮಂತ್ರಗಳಿಗೆ ನೀರಾಜನ ಮಂತ್ರ ಅಂತ ಕರೀತಾರೆ. ಅದರ ಹೆಸರೇ ನೀರಾಜನ. ಪವಸ್ವೇತಿ ತ್ರಿವರ್ಗಕಂ. ಪದ್ಯಮಾಲ ಒಳಗೆ ಜೈತೀರ್ಥರು ಕೂಡ ದೇವರ ಪೂಜೆಯಲ್ಲಿ ಉಪಯೋಗಿಸಬೇಕಾದ ಮಂತ್ರಗಳಲ್ಲಿ ಪ್ರಧಾನವಾಗಿ ಪವಮಾನದ ಮಂತ್ರಗಳನ್ನು ಹೇಳ್ತಾರೆ. ದೇವರಿಗೆ ಪವಮಾನ ಮಂತ್ರ ಇದೆಯಲ್ಲ, ಋಗ್ವೇದದ 9ನೇ ಮಂಡಲದಲ್ಲಿ ಬರುವಂಥ 610 ಮಂತ್ರಗಳು
ಅದು ದೇವರಿಗೆ ಭಾರಿ ಸಂತೋಷದಾಯಕವಾದ ಮಂತ್ರ ಅಂತ. ಆ ಮಂತ್ರ ಹೇಳಬೇಕಂತ, ಆ ಮಂತ್ರದಿಂದ ಭಗವಂತನ ಅರ್ಚನೆ ಮಾಡಬೇಕಂತ, ವೇದೋಕ್ತ ಕ್ರಮದಿಂದ ಅರ್ಚನೆ ಮಾಡಬೇಕಂತೆ. ವಿಜಯದಾಸರಂತಾರೆ, ಶಮದಮಾದಿ ಗುಣಗಳಿಂದಲೀ ಸಜ್ಜನರು ಕ್ರಮದಿ ನಿನ್ನ ಮೂರ್ತಿ ಪೂಜಿಸಿ. ಕ್ರಮದಿ ನಿನ್ನ ಮೂರ್ತಿ ಪೂಜೆ, ದೇವರ ಪೂಜೆ ಮಾಡಬೇಕಾದ್ರೆ ಕ್ರಮ. ಯಾವ ಕ್ರಮ? ತಂತ್ರ ಸಾರೋಕ್ತ ಕ್ರಮ. ಯಾವ ಕ್ರಮ? ಪದ್ಯಮಾಲಾನುಸಾರಿ ಕ್ರಮ. ಅದರೊಳಗೇನು ಹೇಳ್ತಾರೆ? ವೇದೋಕ್ತ ಕ್ರಮ. ಹಾಗೆ ಭಗವಂತನ ಆರಾಧನೆ ಮಾಡಬೇಕು. ಯಾವುದೋ ಕನ್ನಡದ ಹಾಡು ಹೇಳ್ಕೊಂಡು ಪೂಜೆ ಮಾಡಿ, ಪುರಂದರದಾಸರ ಹಾಡುಗಳೆಲ್ಲ ಸರ್ವೋತ್ಕೃಷ್ಟ ಹಾಡುಗಳು, ವಿಜಯದಾಸರ ಹಾಡುಗಳೆಲ್ಲ ಬಹಳ ಉತ್ಕೃಷ್ಟ. ಆದರೆ ಪೂಜೆ ಮಾಡೋ ಕಾಲಕ್ಕೆ ಅದು ಬರಲ್ಲ. ಪೂಜೆ ಆದಮೇಲೆ ಅವನ ಮುಂದೆ ಹಾಡಿ ಕುಣಿರಿ, ಬಹಳ ಖುಷಿ ಪಡ್ತಾನೆ. ಆದರೆ ಅಭಿಷೇಕ ಮಾಡುವಾಗ ಪುರುಷ ಸೂಕ್ತ ಹೇಳಲೇಬೇಕು. ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ವೇದ ಪಾರಾಯಣ ಪ್ರಿಯನ. ಭಗವಂತನಿಗೆ ಯಾವುದರಿಂದ ಪ್ರೀತಿ ಆಗತ್ತೆ? ವೇದ ಪಾರಾಯಣದಿಂದ ಭಾರಿ ಪ್ರೀತಿ ಆಗತ್ತೆ. ಬ್ರಹ್ಮದೇವರು ಆ ಭಗವಂತನನ್ನು ಇತರೈ ರವೇದ್ಯಾಂ ವೇದ ವಿದ್ಯಾಂ ಜಜಾಪ, ವೇದ ವಿದ್ಯೆಯಿಂದ ಭಗವಂತನ ಆರಾಧನೆ ಮಾಡಿದ್ದಾರೆ. ಭಗವಂತನನ್ನು ಕಾಣುವ ಸಲುವಾಗಿ ಬ್ರಹ್ಮದೇವರು. ನಾವು ಕೂಡ ನಿತ್ಯದಲ್ಲಿ ನೀವು ಅರ್ಧ ಗಂಟೆ ಪೂಜೆ ಮಾಡಿ, 1 ಗಂಟೆ ಪೂಜೆ ಮಾಡಿ, 1/4 ಗಂಟೆ ಪೂಜೆ ಮಾಡಿ, ಕೆಲವನ್ನ ಹೇಳಲೇಬೇಕು ಪೂಜೆ ಒಳಗೆ. ಈ ಬ್ರಹ್ಮಪಾರ ಸ್ತೋತ್ರ ಅಂತ ಒಂದು ಸ್ತೋತ್ರ, ಅದನ್ನು ಹೇಳಲೇಬೇಕು. ಪುರುಷ ಸೂಕ್ತ ಹೇಳಲೇಬೇಕು. ವಿಷ್ಣು ಸಹಸ್ರನಾಮ ಹೇಳಲೇಬೇಕು. ಇವೆಲ್ಲ ಹೇಳದೆ ತೀರ್ಥನೇ ಆಗೋಲ್ಲ, ಪೂಜೆನೇ ಆಗೋಲ್ಲ. ಹಾಗಾಗಿ ಬ್ರಹ್ಮದೇವರು ಕೂಡ ಭಗವಂತನ ದರ್ಶನಕ್ಕಾಗಿ ಅವರು ಈ ವೇದ ವಿದ್ಯೆಯನ್ನು ಹೇಳ್ತಾ ಇದ್ದಾರೆ ಎಂದ ಮೇಲೆ ನಾವು ಕೂಡ ದೇವರ ಆರಾಧನೆ ಮಾಡುವಾಗ ಇದನ್ನು ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಇದು ಬ್ರಹ್ಮದೇವರು ಮಾಡಿದ ಪೂಜಾ ಕ್ರಮ. ಆದರೆ ರುದ್ರದೇವರು ಮಾಡಿದ್ರಂತ. ಅವರೇನು ಮಾಡಿದ್ರು? ತದಾ ತದಾನ್ಯಾನ್ಯಪಹಾಯ ಹೇಯ ವಿರಕ್ತ ಚಿತ್ತ ಸವಿರಿಂಚಿ ಪುತ್ರ ಸ್ತುವನ್ ಗಿರೀಶೋಪಿ ಗಿರಾ ಮುರಾರಿ ಅನಂಗಜಿತ್ ದಿಗ್ವಸನೋ ಬಭೂವ. ಮೊದಲು ಬ್ರಹ್ಮದೇವರ ಸ್ತೋತ್ರ ತಪಸ್ಸಿನ ಕ್ರಮವನ್ನು ವರ್ಣನೆ ಮಾಡಿ, ನಂತರ ಬ್ರಹ್ಮಪುತ್ರರಾದ ರುದ್ರದೇವರು ವೈರಾಗ್ಯ ಶಿಖಾಮಣಿಗಳು. ರುದ್ರದೇವರು ಅಂದರೆ ಮಹಾವೈರಾಗ್ಯ. ಅವ್ರಿಗೆ ಯಾಕೆ ವೈರಾಗ್ಯ? ಏನು ವೈರಾಗ್ಯ ಅಂದರೆ ಏನು? ಅನ್ಯಾನ್ಯಪಹಾಯ ಹೇಯ ತದನ್ಯಾನ್ ತತ್ ಅನ್ಯಾನ್. ಭಗವಂತನನ್ನು ಬಿಟ್ಟು ಉಳಿದದ್ದೆಲ್ಲ ಹೇಯ. ಹೇಯ ಅಂದರೆ ಪ್ರಿಯ ಅಲ್ಲ, ದೇವರೊಬ್ಬನೇ ಪ್ರಿಯ. ವೈರಾಗ್ಯ ಅಂದರೆ ಏನು ಗೊತ್ತಾ? ದೇವರು ಒಬ್ಬನೇ ಬೇಕು, ದೇವರನ್ನು ಬಿಟ್ಟು ಉಳಿದದ್ದು ಎಲ್ಲವೂ ಹೇಯ. ಇದು ವೈರಾಗ್ಯ. ಅಸಂಗ ಆತ್ಮತ್ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ನಿರ್ಗುಣಿ ಬ್ರಹ್ಮಣೇಚಯ. ಆತ್ಮವ್ಯತಿರಿಕ್ತ ವಸ್ತುನಿ, ಭಗವಂತನನ್ನು ಹೊರತುಪಡಿಸಿ ಉಳಿದ ಎಲ್ಲ ವಸ್ತುಗಳನ್ನು ಹೇಯ ಅಂತ ತಿಳ್ಕೊಳ್ಳೋದೇ ವೈರಾಗ್ಯ. ತದನ್ಯಾನ್ ತತ್ ಅನ್ಯ. ತತ್ ಅಂದರೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ಅಂತ. ತತ್ ಅಂದರೆ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತ, ಕಡೆ ಅಕ್ಷರ ತ್. ತತ್ ಅಂದರೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನು ಹೊರತುಪಡಿಸಿ ಉಳಿದದ್ದೆಲ್ಲ ಹೇಯವಾದದ್ದು. ಏನು ಹೇಯ? ನೋಡಿ, ರುದ್ರದೇವರು ಒಂದು ವಸ್ತ್ರ ಕೂಡ ಉಟ್ಕೊಂಡಿಲ್ಲ. ಅವರಿಗೆ ದಿಗಂಬರ ಅಂತ ಹೆಸರು. ಯಾಕೆ? ಅವರಂತಾರೆ ಬೇಡಪ್ಪ. ಯಾಕೆ? ದೇವರು ಬಿಟ್ಟು ಒಂದು ಬೇಡ ಅಂತಾರೆ. ಒಂದು ಬೇಡ. ಹೋಗಲಿ ಒಂದೆರಡು ಆಭರಣ ಗೀಭರಣ ಅವ್ಯಾವೂ ಬೇಡ ಅಂತಾರೆ. ಹೋಗಲಿ ಮನೆಗಿನೇ ಅದೂ ಬೇಡ ಅಂತಾರೆ. ಹೋಗಲಿ ಬಟ್ಟೆ ಅದೂ ಬೇಡ. ಏನು ಬೇಕು? ದೇವರು ಬೇಕು. ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ದೇವರೊಂದು ಬೇಡ, ಮಿಕ್ಕಿದ್ದು ಎಲ್ಲ ಬೇಕು. ನಮಗೂ ರುದ್ರದೇವರಿಗೂ ಇಷ್ಟೇ ವ್ಯತ್ಯಾಸ. ಏನೂ ಬೇಡ, ದೇವರೊಬ್ಬನೇ ಬೇಕು. ಜೀವನದಲ್ಲಿ ದೇವರು ನಮಗೊಂದು ಅವಕಾಶ ಕೊಡ್ತಾನೆ, ಎಲ್ಲರಿಗೂ ಅವಕಾಶ ಕೊಡ್ತಾನೆ. ದೇವರಂತಾನೆ ನನ್ನ ಹತ್ರ 2 ಇದೆ ಅಂತಾನೆ. ನಿಮಗೆ ಯಾವುದು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ. ದೇವರ ಹತ್ರ ಏನಿದೆ? 2.
ಒಂದು ದೇವರು, ಇನ್ನೊಂದು ದೇವ್ರದ್ದು. ನಾವು ದೇವ್ರಿಗಂತೀವಿ, ದೇವರೇ ನಿನ್ನ ತೊಗೊಂಡ್ರೆ ಏನು ಮಾಡ್ಬೇಕು ನಾವು ಹೇಳಿ? ನೀನು ಸುಮ್ಮನೆ ದೇವ್ರ ಮನೇಲಿ ಕೂತಿರೋ, ಪೆಟ್ಟಿಗೆಯಲ್ಲಿ ಕೂತಿರೋ, ನಿಂದು ಅಂತಿದೆಯಲ್ಲ ಅದೆಲ್ಲ ನಮಗೆ ಇರಲಿ. ಕೆಲವರಿಗೆ ಅಪ್ಪ ಬೇಡ, ಅಪ್ಪನ ಆಸ್ತಿ ಬೇಕು. ನಮಗೆ ಅಪ್ಪ ತಿಮ್ಮಪ್ಪ ಬೇಡ, ಅವನ ಆಸ್ತಿ ಬೇಕು. ಅವನು ಕೊಟ್ಟದ್ದೇ ಅನ್ನ, ಅವನು ಕೊಟ್ಟದ್ದೇ ಬಟ್ಟೆ, ಎಲ್ಲ ಅವನು ಕೊಟ್ಟದ್ದೇ. ಅವನು ಕೊಡದೆ ನಮ್ಮದು ಅಂತ ನಾವೇನಾದ್ರು ತಂದಿದ್ದು ನೆನಪಿದೆ ಯಾರಿಗಾದರೂ? ಬರುವಾಗ ಯಾರಾದರೂ ಏನಾದ್ರು ತಂದಿದ್ದಿದೆಯಾ? ಬ್ಯಾಂಕ್ ಬ್ಯಾಲೆನ್ಸು, ಅಥವಾ ಕೈಯೊಳಗೆ ವಾಚು ಉಂಗುರ ಹಾಕ್ಕೊಂಡು ಬಂದದ್ದು, ಕತ್ತೊಳೊಂದು ಸಣ್ಣ ಎಳೆ ಚೈನ್ ಹಾಕ್ಕೊಂಡು ಹುಟ್ಟಿದ್ದು, ಮೈ ಮೇಲೆ ಒಂದು ಟ್ರಿಮ್ ಆಗಿ ಸೂಟ್ ಹಾಕೊಂಡು, ಯಾರು ಕೇಳಿದಿರ ಎಲ್ಲರೂ? ಎಷ್ಟೆಲ್ಲ ವಿಚಿತ್ರಗಳ ಹುಟ್ಟನ್ನು ನಾವು ನೋಡ್ತೇವೆ ಟಿ ವಿಲೆಲ್ಲ. 2 ತಲೆ 3 ಕೈ 2 ಕಣ್ಣು ಇವೆಲ್ಲ ನೋಡ್ತೀವಿ. ಆದರೆ ಯಾವುದೇ ಒಂದು ಮಗು ಹುಟ್ಟುವಾಗ 100 ಗ್ರಾಮ್ ಬಂಗಾರ ಹಾಕ್ಕೊಂಡು ಹುಟ್ಟಿತು, ಬರುವಾಗ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹುಟ್ಟಿತು, ಎಲ್ಲರೂ ಕೇಳಿದ್ದೀರಾ? ಇಲ್ಲೇ ಇಲ್ಲ. ದಾಸರು ಕೇಳ್ತಾರೆ, ಬರುವಾಗ ಏನ ತಂದೆ, ಬರುತ್ತಲೇ ಎಲ್ಲಾನು ನನ್ನದೆಂದೆ. ನಾವು ಬರುವಾಗ ತಂದಿಲ್ಲ ಅಷ್ಟೇ ಅಲ್ಲ, ಹೋಗುವಾಗೂ ಏನು ತೊಗೊಂಡು ಹೋಗಲ್ಲ, ಅದ್ರ ನೆನಪಿರಬೇಕು. ಹೋಗುವಾಗಲೂ ಏನು ತೊಗೊಂಡು ಹೋಗೋಂಗಿಲ್ಲ, ಬರುವಾಗೂ ಏನು ತಂದಿಲ್ಲ. ಬರೀ ಕೈಯಲ್ಲಿ ಬಂದ್ವಿ, ಬರೀ ಕೈಯಲ್ಲಿ ಹೋದ್ವಿ. ದೇವರು ನಮ್ಮ ಪೂರ್ವ ಜನ್ಮಕ್ಕೆ ಅನುಸಾರಿಯಾಗಿ ಈ ಲೋಕದಲ್ಲಿ ಕೆಲವನ್ನ ನಮಗೆ ಕೊಟ್ಟಾಗ ಮಾಡ್ತಾನೆ. ಅದು ಯಾಕೆ ಗೊತ್ತಾ? ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ. ನಿಂಗೆ ನಾನು ಕೊಟ್ಟರೆ ಅದೇ ಬುದ್ಧಿಯಿಂದ ನೀನು ನನ್ನ ಹೆಸರಿನಲ್ಲಿ ಯಾರ್ಯಾರಿಗೆ ಕೊಡ್ತೀಯ ನೋಡೋಣ ಅಂತ ಕೊಡ್ತಾನೆ. ಕೊಡೋ ಬುದ್ಧಿ ಕೊಡೋದು ಕಷ್ಟ. ಕೊಟ್ಟ ದೇವರು ಕೊಡುವ ಬುದ್ಧಿಯನ್ನು ಕೊಡೋದು ಬಹಳ ಕಷ್ಟ. ಯಾರಿಗೂ ದೇವರು ಮೋಸ ಮಾಡಿಲ್ಲ. ದೇವರಿಗೆ ಮೋಸ ಮಾಡೋರೇ ಎಲ್ಲ. ಕೊಟ್ಟ ದೇವರಿಗೆ ಇಲ್ಲ ಅಂದ್ಬಿಡ್ತಾರೆ. ದೇವರಂತ ನಾನೇ ಎಲ್ಲ ನಿಮಗೆ ಕೊಟ್ಟದ್ದು, ನಾನು ನಿಮ್ಮನ್ನು ಏನೂ ಕೇಳಲ್ಲ. ಯಾಕಂದರೆ ನನ್ನ ಹತ್ರ ಇರೋದೇ ಒಂದು ಮಣ, ನಿಮಗೆ ತೊಗೊಂಡ ನಾ ಏನು ಮಾಡಲಿ? ದೇವರು ಏನೂ ತಗೊಳ್ಳದೇ ಇದ್ದರೂ ದೇವರು ಕೊಟ್ಟದ್ದನ್ನು ನೆನಪು ಮಾಡಿಕೊಂಡು ನಾವು ಮಾತ್ರ ದೇವರಿಗೆ ಈ ಮನೆ ನಿಂದೆ, ಈ ಹೆಂಡತಿ ನಿಂದೆ, ಈ ಮಕ್ಕಳ ನಿಂದೆ, ನಾನೇ ನಿಂದಾಸ ಆದಮೇಲೆ ಇದೆಲ್ಲ ನಿಂದಲ್ವಾ ಸ್ವಾಮಿ, ನಂದಂತ ಏನಿದೆ ಇಷ್ಟು ಅಂದರೆ ಅವನಿಗೆ ಖುಷಿ. ಅಪ್ಪ ಆಫೀಸಿಂದ ಬರುವಾಗ ಒಂದಷ್ಟು ಸಿಹಿ ತಿನಿಸನ್ನು ತಂದು ಪುಟ್ಟ ಮಗು ಕೈಲಿ ಕೊಟ್ಟಾಗ ಮತ್ತೆ ಅಪ್ಪ ಮಗುವನ್ನು ಕೇಳ್ತಾನೆ, ನಂಗೊಂದು ಕೊಡು ಅಂತ. ಆ ಮಗು ಅಷ್ಟನ್ನು ತೆಗೆದು ಅಪ್ಪನ ಕೈಲಿ ಹಾಕಿಬಿಟ್ರೆ ಅಪ್ಪನಿಗೆ ಭಾರೀ ಖುಷಿ. ಯಾವ ಅಪ್ಪನೂ ಕೂಡ ನನಗೆ ಕೊಟ್ಟ್ಯಾ ನಿಂಗೊಂದು ಕೊಡಲ್ಲ ಅಂತ ತಿನ್ನಲ್ಲ, ಮಗುಗೆ ವಾಪಸ್ ಕೊಡ್ತಾನೆ. ಅವು ಯಾಕೆ ಕೇಳ್ತಾನೆ ಅಂದರೆ ಕೊಡೋ ಬುದ್ಧಿ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳುವಂತೆ ಭಗವಂತ ಈ ಜೀವನದ ಒಳಗೆ ನಮಗೆಲ್ಲ ಸಂಪತ್ತೆಲ್ಲ ಕೊಟ್ಟಿರ್ತಾನೆ. ಆದರೆ ದೇವರನ್ನು ನಾವು ಕೇಳಬೇಕು, ನೀ ಕೊಡೋದು ಸ್ವಲ್ಪ ಕಡಿಮೆ ಮಾಡು ಪರವಾಗಿಲ್ಲ, ಆದರೂ ಕೊಡೋ ಬುದ್ಧಿ ಹೆಚ್ಚು ಮಾಡು. ನೀನು ಕೊಟ್ಟದ್ದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಜೀವನದಲ್ಲಿ ನಾವು ಸಂಗ್ರಹ ಮಾಡ್ತೀವಿ. ಯಾಕೆ ಗೊತ್ತಾ? ಅದು ನಂಗಿಷ್ಟ 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 ಅಂತ. ಒಳ್ಳೆ ತಿನ್ನುವ ಪದಾರ್ಥಗಳಿದ್ದರೆ ಯಾರಿಗೂ ಕೊಡಲ್ಲ, ಡಬ್ಬಿಲೇ ಇಟ್ಕೊಂಡಿರ್ತೀವಿ. ಒಂದೊಂದೇ ಯಾಕಂದ್ರೆ ನಂಗೆ ಭಾಳ ಇಷ್ಟ ಅಂತ ಇಟ್ಕೊಂಡಿರ್ತೀವಿ. ಇನ್ನು ಕೆಲವ್ರಿಗೆ ಅದಕ್ಕಿಂತ ದುಡ್ಡು ಅಂದರೆ ಭಾರೀ ಇಷ್ಟ, ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಅದನ್ನು ಸಂಗ್ರಹ ಮಾಡಿ 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 ಮಾಡ್ತಾ ಇರ್ತೀವಿ. ಅದು ಇಷ್ಟ ಅಷ್ಟೊಂದು ಇಷ್ಟಗಳಾಗಬಾರ್ದು. ಯಾಕೆಂದರೆ ಆ ಇಷ್ಟವೇ ಒಂದಿನ ಅನಿಷ್ಟ ಆಗಿಬಿಡುತ್ತೆ ನಮಗೆ. ಹಾಗಾಗಬಾರ್ದು ಅಂತಾದರೆ ದೇವರು ಕೊಟ್ಟದ್ದನ್ನು ನೆನಪು ಮಾಡಿಕೊಂಡು, ದೇವರೇ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ಭಗವಂತ ನೀನು ನನಗೆ ಮತ್ತೇನು ಕೊಡಬೇಡ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ, ಬೇಕಾದಷ್ಟಿದೆ. ನೋಡಿ, ನೀವು ದೇವರ ಹತ್ರ ಬಂದು ಅದು ಕೊಡು ಇದು ಕೊಡು ಕೇಳಬೇಡಿ. ಯಾಕೆ ಗೊತ್ತಾ? ನೀವು ಬರೋಕ್ಕೆ ಮುಂಚೆನೇ ನಿಮಗೇನು ಕೊಡಬೇಕು ಅಂತ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಸತಿ ಅವನು ಫಿಕ್ಸ್ ಆದಮೇಲೆ ನೀವು ಇನ್ನೇನು ತಿಪ್ಪರ್ಲಾಗ ಹೊಡೆದು ಸರ್ವ ಸೇವೆ ಮಾಡಿ ಕನಕಾಭಿಷೇಕ ಮಾಡಿದ್ರು ನಿಮಗೆ ಕೊಡಲ್ಲ. ಹಾಗಾದ್ರೆ ದೇವರನ್ನು ಏನು ಕೇಳಿ? ಸ್ವಾಮಿ ನೀನು ನಂಗೆ ಕೊಡೋದು ಬೇಡ, ನಂಗೆ ಒಂದೇ ಒಂದು ಬಾಕಿ ಇದೆ, ಅದೇನೆಂದರೆ ನೀನೇ ನನಗೆ ಬೇಕು, ನೀನು ನನ್ನ ಹೃದಯದಲ್ಲಿ ಕಾಣಿಸು, ನಂಗೆ ಅಷ್ಟು ಸಾಕು. ಹೀಗೆ ಅನ್ಬೇಕೇ ವಿನ ದೇವರು ಕೊಟ್ಟ ಮೇಲೂ ಎಲ್ಲ ಆಯ್ತು ಸ್ವಾಮಿ, ಅದೊಂದೇ ಮಗಳಿಗೊಂದು ಸೈಟ್ ಆಗಬೇಕು, ಅದೊಂದೇ ವರ ಒಂದು ಸಿಗಬೇಕು, ಇದಕ್ಕೊಂದು ಹೆಣ್ಣು ಇದೇ ಅಂದ್ಕೊಂಡು ಕುಕ್ಕರ್ ಬಡ್ದಿದ್ವಿ ಅಂದರೆ ಮುಗೀತು ನಮ್ಮ ಕತೆ. ಅಷ್ಟರೊಳಗೇ ಇರಬೇಕು. ದೇವ್ರಿಗೆ ಅನ್ಬೇಕು, ನೀನಿತ್ತ ಸೌಭಾಗ್ಯ
ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ನನ್ನ ಕೊರತೆ ಒಂದೇ, ಅದೇನೆಂದರೆ ನೀನು ಇಲ್ಲ ಅನ್ನುವ ಕೊರತೆ ಬಿಟ್ಟರೆ ಇನ್ಯಾವ ಕೊರತೆಯೂ ನನಗಿಲ್ಲ ಅಂತ ಆ ಭಗವಂತನನ್ನು ಹೊರತುಪಡಿಸಿ ಉಳಿದ ವಸ್ತುಗಳನ್ನು ಹೇಯ, ಇದು ಪ್ರಿಯ ಅಲ್ಲ, ಇವೆಲ್ಲ ಹೇಯ, ಇದು ಸಾಕು ಸಾಕು ಸಾಕು, ಅಲಂ 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 ಅಂತ ಸಾಕು ಅನ್ನುವ ಬುದ್ಧಿ ದೇವರು ಕೊಟ್ಟಾಗ ಭಗವಂತ ಬೇಕು ಅನ್ನುವ ಬುದ್ಧಿ ಬರುತ್ತೆ. ನಮಗೆ ಬೇಕುಗಳೇ ಸಾಕಾಗಿಲ್ಲ, ಜೀವನದಲ್ಲಿ ಇನ್ನೂ ತುಂಬ ಬೇಕುಗಳಿದೆ, ಅದಕ್ಕೆ ಭಗವಂತ ಬೇಕಾಗಿಲ್ಲ, ಅವನು ಬೇಕಾಬಿಟ್ಟಿ ಆಗಿಬಿಟ್ಟಿದ್ದಾನೆ. ನಿಮಗೆ ದೇವರು ಬೇಕಾ? ಹಾಗಾದರೆ ಈಗೇನು ಬೇಕು ಅಂತಿದೆ ಅದನ್ನು ಸಾಕು ಮಾಡ್ಕೊಳ್ಳಿ. ಇವೆಲ್ಲ ಹೇಯ, ಎಷ್ಟು ಸೈಟ್ ಮಾಡಿದ್ರೂ ಅಷ್ಟೇ, ಎಷ್ಟು ಮನೆ ಕಟ್ಟಿದ್ರೂ ಅಷ್ಟೇ, ಎಷ್ಟು ಏನು ಮಾಡಿದ್ರೂ ಅಷ್ಟೇ, ಎಲ್ಲ ಲೊಳ ಲೊಟ್ಟೆ. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು, ಸಂಚಿತ ದ್ರವ್ಯ ಮತ್ತೆ ಬಾರದು, ಅದಕ್ಕೇನು ಮಾಡಬೇಕು? ಮುಂಚೆ ಮಾಡಿರೋ ಧರ್ಮವಾ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ. ಭಗವಂತ ನಿನ್ನ ಬಿಟ್ಟು ನನಗಿನ್ನೇನು ಬೇಡ ಅಂತ ವಿರಕ್ತ ಚಿತ್ತರಾಗಿ ವೈರಾಗ್ಯ ಶಿಖಾಮಣಿಗಳಾಗಿ ರುದ್ರದೇವರು ಭಗವಂತನನ್ನು ಗಿರ ಅಂದರೆ ಮಾತು. ರುದ್ರದೇವರು ದೇವರನ್ನು ಸ್ತೋತ್ರ ಮಾಡಿ 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 ಮಾಡಿದ್ದಾರೆ. ಅದಕ್ಕೆ ರುದ್ರದೇವರಿಗೆ ಗಿರ ಅಂದರೆ ಮಾತು. ಅವರ ಹೆಸರು ಗಿರೀಶ, ಮಾತುಗಳಿಗೆ ಒಡೆಯ. ನಿಮ್ಮ ಮಾತು ನೆಟ್ಟಿಗೆ ಬರಬೇಕಾ? ನೀವು ಆಡುವ ಮಾತೆಲ್ಲ ಭಗವಂತನ ಸ್ತೋತ್ರ ಆಗಬೇಕಾ? ರುದ್ರದೇವರ ಅನುಗ್ರಹ ಆಗಬೇಕು. ದೇವರನ್ನು ರುದ್ರದೇವರನ್ನು ಮರೆತ್ರಿ ನಿಮಗೆ ಸ್ತೋತ್ರ ಮಂತ್ರಗಳು ಬರೋದೇ ಇಲ್ಲ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು. ರುದ್ರದೇವರ ಪಾತ್ರ ಭಾರೀ ದೊಡ್ಡದು. ಅವರು ಮನೋನಿಯಾಮಕರು. ದೇವರ ಪೂಜೆಗೆ ನೀವು ಕೂತರೂ ದೇವರಲ್ಲಿ ಮನಸ್ಸು ಕೊಡೋರಿಲ್ಲ ಅಂತ ಆದರೆ ಏನು ಪ್ರಯೋಜನ ಇಲ್ಲ. ನೀವು ಒದ್ದೆ ಉಟ್ಕೊಂಡು ನೆಲ್ಲಿ ಕೆಳಗೆ ನಿಂತರೂ ಕಾವೇರಿ ಅವರು ನೀರು ಬಿಡಲಿಲ್ಲ ಅಂದರೆ ಏನು ಸ್ನಾನ ಮಾಡ್ತೀರಿ ಅಲ್ವಾ? ನೀವು ಮಡಿ ಉಟ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೀವು ಕೂತರು ದೇವರಲ್ಲಿ ಮನಸ್ಸು ನಿಮಗೆ ರುದ್ರದೇವರು ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಿ? ಹಾಗ ರುದ್ರದೇವ್ರ ಕಾಲು ಹಿಡಿಬೇಕು. ತೈಲ ಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು. ಆ ರುದ್ರದೇವರು ಸದಾ ದೇವರನ್ನೇ ಧ್ಯಾನ ಮಾಡ್ತಾರೆ. ನಮ್ಮಲ್ಲೊಂದು ಗಾದೆ ನೋಡಿ, ಸದಾ ಶಿವಂಗ ಅದೇ ಧ್ಯಾನ ಅಂತ. ಅದೇ ಧ್ಯಾನ ಅಂದರೆ ರಾಮಧ್ಯಾನ. ಅವು ಯಾವಾಗಲೂ ರಾಮ 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 ಅಂತ ಶಿವನು ಧನ್ಯನಾದ. ಯಾವಾಗಲೂ ರಾಮಧ್ಯಾನಿಗಳಾಗಿರ್ತಕ್ಕಂಥವರು. ಅನಂಗ ದಿಗ್ವಸನೋ ಬಬೂವ. ರುದ್ರದೇವರು ದೇವರ ಧ್ಯಾನ ಮಾಡುವ ಬರದಲ್ಲಿ ದಿಕ್ಕನ್ನೇ ವಸ್ತ್ರ ಮಾಡ್ಕೊಂಡ್ಬಿಟ್ರಂತೆ. ಅವ್ರಿಗೆ ವಸ್ತ್ರದ ಮೇಲೆ ಪರಿವೇ ಇಲ್ಲ, ಅವ್ರಿಗೆ ವಸ್ತ್ರದ ಮೇಲೆ ಕಾಳಜಿಯೇ ಇಲ್ಲ. ಮೈ ಮೇಲೆ ವಸ್ತ್ರ ಇರಬೇಕು ಅಂತಿಲ್ಲ. ಯಾಕೆಂದರೆ ಈ ದೇಹ ನಂದು, ಇದು ನಾನಿದರ ಒಡೆಯ, ಇದು ಯಾವುದಿಲ್ಲ. ಅವರಿಗೆ ದೇಹದ ಮೇಲೂ ಹೇಯ ಭಾವನೆ. ಅವರಿಗೆ ಪ್ರಿಯವಾದದ್ದು ಭಗವಂತ ಮಾತ್ರ, ಇನ್ಯಾವುದೂ ಇಲ್ಲ. ನಮಗೆ ದೇಹ ಬಹಳ ಮುಖ್ಯ. ಅದಕ್ಕೆಲ್ಲ ಹುಟ್ಕೊಂಡು ಹೊದ್ಕೊಂಡು ಅದಕ್ಕೆ ಸಾಲು. ಈಗ ಚಳಿಗಾಲದಲ್ಲಂತೂ ಬನೀನು, ಆ ಬನೀನ್ ಮೇಲೆ ಶರ್ಟು, ಶರ್ಟಿನ ಮೇಲೆ ಸ್ವೆಟ್ರು, ಸ್ವೆಟ್ರಿನ ಮೇಲೆ ಕೋಟು, ಕೋಟಿನ ಮೇಲೆ ಶಾಲು, ಅಷ್ಟು ರೀ. ಯಾಕಂದರೆ ದೇಹ ಮುಖ್ಯ ನಮಗೆ. ನೀವು ನೋಡಿ, ಇವತ್ತಿಗೂ ಹಿಮಾಲಯದಲ್ಲಿ ನಮ್ಮ ಕಣ್ಣಿಗೆ ಅವರು ಬೀಳಲ್ಲ. ಯಾಕಂದರೆ ಅವ್ರು ನೋಡೋ ಯೋಗ್ಯತೆ ನಮಗೂ ಇಲ್ಲ. 200-300 ವರ್ಷದ ಜನ ಇದ್ದಾರಂತೆ. ಅವ್ರು ಹಾಗೆ ತಿರುಗ್ತಿರ್ತಾರೆ. ಒಂದು ಲಂಗೋಟಿ ಹಾಕ್ಕೊಂಡ್ರು ಬಿಟ್ಟರು. ಅವ್ರಿಗೇನಾಗಲ್ವ ಅಂದರೆ ಅವ್ರ ದೇಹದ ಮೇಲೆ ಅಭಿಮಾನನೇ ಬಿಟ್ಟಿದ್ದಾರೆ. ಅವರು ನಾನು ಅಂತ ಅಂದ್ಕೊಂಡೇ ಇಲ್ಲ. ಒಳಗೆ ಜೀವ ವಾಸ ಮಾಡಲಿಕ್ಕೆ ಇದೊಂದು ಗೂಡು. ಎಷ್ಟು ದಿವಸ ಇರುತ್ತೆ, ಇಲ್ಲ ಇದ್ರೊಂದು ಹೋದ್ರೊಂದು. ಹಳೆ ಶರ್ಟ್ ಕಿತ್ಕೊಂಡು ಯಾರು ಹೊಸ ಶರ್ಟ್ ಕೊಡೋದಾದರೆ ಅವ್ರಿಗೆ ಶರ್ಟಿನ ಮೇಲೆ ಆಸೆ ಆಯ್ತಾ, ಕಿತ್ಕೊಂಡು ಹೋದ್ರೆ ಹೋಗಂತೀವಿ. ಹಾಗೆ ಈ ಹಳೆ ದೇಹ ಹೋಗಿ ಜೀವನಿಗೆ ಹೊಸ ಬಾಡಿ ಬರೋದಾದರೆ ಹೇಗೋ ಹಾಗೆ ಆ ಋಷಿಗಳು ಮುನಿಗಳು ಕಾಡಿನಲ್ಲಿ ಎಲ್ಲ ಕಡೆ ವಿರಕ್ತರಂತೆ ಸಂಚಾರ ಮಾಡ್ತಿರ್ತಾರಂತೆ. ಅಷ್ಟು ಯೋಗ್ಯತೆ ನಮ್ದಲ್ಲ. ಬಟ್ಟೆ ಬೇಡ ಅನ್ನುವಷ್ಟು ಎತ್ತರದವರಲ್ಲ. ಆದರೆ ಬಟ್ಟೆಗೆ ತುಂಬ ಪ್ರಾಧಾನ್ಯತೆ ಕೊಡಬೇಡಿ. ತುಂಬ ಜನ ಬಟ್ಟೆಗೆ ಸಾವಿರ ಖರ್ಚು ಮಾಡ್ತಾರೆ. ಎಷ್ಟು ಸಾವಿರಗಳು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಪುರಾಣದಲ್ಲಿ ಹೇಳುವಂಥ ವಿಚಾರ ಏನಲ್ಲ. ಆದರೆ ಅಷ್ಟು ಸಾವಿರ ಸಂಪಾದನೆಗೆ ಎಷ್ಟು ಪುರಾಣ ಬಿಟ್ಟೋದ್ರಿ, ಎಷ್ಟು ಸಂಧ್ಯಾ ವಂದನೆ ಬಿಟ್ಟೋದ್ರಿ, ಎಷ್ಟು ದೇವರ ಪೂಜೆ ಬಿಟ್ಟೋಯ್ತು, ಎಷ್ಟು ವ್ರತಗಳೆಲ್ಲ ಬಿಟ್ಟೋಯ್ತು.
ಮನ ಮುಚ್ಚಲಿಕ್ಕೆ ವಸ್ತ್ರ ಬೇಕು, ಉತ್ತಮವಾದ ಮೈ ತುಂಬ ವಸ್ತ್ರ ಎಷ್ಟು ಬೇಕೋ ಅಷ್ಟೆ. ಅದು ಇಂಥದ್ದೇ ಆಗಬೇಕು, ಹೀಗೆ ಆಗಬೇಕು, ಅದಿಲ್ಲದೆ ಆಗೋದೇ ಇಲ್ಲ. ಯಾವುದೋ ದೇವರ ಆ ಕಾಲಕ್ಕೆ ಏನು ಕೊಡ್ತಾನೆ ಅಷ್ಟರೊಳಗೆ ತೃಪ್ತಿ ಪಡೋದಿದೆಯಲ್ಲ, ಅದೇ ವೈರಾಗ್ಯ. ರುದ್ರದೇವರ ವೈರಾಗ್ಯ, ಋಷಿಗಳ ವೈರಾಗ್ಯ, ಮುನಿಗಳ ವೈರಾಗ್ಯ ನಮಗಿಲ್ಲದೆ ಇರಬಹುದು. ದೇವರು ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ನೋವಾಗದ ಹಾಗೆ ಉಪಭೋಗ ಮಾಡೋದೇ ನಿಜವಾದ ವೈರಾಗ್ಯ. ದೇವರೇನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡ್ತೀವಿ. ಕೊಟ್ಟಿಲ್ಲ ಕಾಡಲ್ಲ, ದೇವರನ್ನು ಮತ್ತೆ ಬೇಡಲ್ಲ. ದೇವರನ್ನು ಬೇಡಲ್ಲ, ಮಂದಿನ ಕಾಡಲ್ಲ. ದೇವರು ಕೊಟ್ಟಿದ್ದು ಸಾಕು. ಯಾರು ಇರ್ತಾನೆ ಅದು ವೈರಾಗ್ಯ ಅಂತಾರೆ. ಇದನ್ನು ರುದ್ರದೇವರು ತೋರಿಸ್ತಾ ನಮ್ಗೆ ಹೇಳ್ತಾರೆ, ನಿಮಗೆ ದೇವರ ದರ್ಶನ ಆಗಬೇಕಾ, ಜೀವನದಲ್ಲಿ ದೇವರ ಅನುಗ್ರಹ ಆಗಬೇಕಾ, ವೈರಾಗ್ಯದಿಂದ ಬದುಕನ್ನು ನಡೆಸಿ. ವೈರಾಗ್ಯದಿಂದ ಬದುಕು ಅಂದರೆ ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅದರಲ್ಲೇ ಸಂತೋಷ ಪಡಿ. ಇವತ್ತು ನಿಮಗೆ ಚಾಪೆ ಸಿಕ್ಕಿದೆಯಾ, ಆರಾಮ ಮಲಗಲಿಕ್ಕೆ ಕುರ್ಲಾನೇ ಬೇಕಂತಿಲ್ಲ, ನಿದ್ದೆ ಬರಬೇಕಟ್ಟೆ ಅಲ್ವಾ. ಬೀದಿಲಿ ಎಷ್ಟೋ ಜನ ಮಲಗಿರ್ತಾರೆ, ಏನು ಗೊರಕೆ ಹೊಡಿತಾರ್ರಿ. ಈ ಮನೇಲಿ ಎ ಸಿ ಕುರ್ಲಾನ ಹಾಕಿ ಮಲಗಿರ್ತಾರೆ, ನಿದ್ದೆನೇ ಬರೋದು. ಹಾಸಿಗೆ ನಿಮ್ಮದು, ನಿದ್ದೆ ಯಾರ್ದು? ದೇವ್ರದ್ದು. ನಿದ್ದೆ ಕೊಡೋದು ಅವನು, ಹಾಸಿಗೆ ನಿದ್ದೆ ಕೊಡೋಲ್ಲ, ಫ್ಯಾನ್ ನಿದ್ದೆ ಕೊಡೋಲ್ಲ, ಅದು ಕೊಡೋದು ಭಗವಂತ. ಅದರಿಂದ ನಿಮಗೆ ಸುಖ ಆಗಬೇಕೇ ವಿನಃ ಸುಖದ ಸಾಧನದಿಂದ ಏನಿಲ್ಲ, ದೇವರು ಕೊಡೋನು ಸುಖ. ಅದರಿಂದ ಅವನು ಕೊಡಬೇಕು, ನೀ ಕೊಟ್ಟರೆ ಉಂಟು, ಇಲ್ಲದೇ ಇದ್ರಿಲ್ಲ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ವೈರಾಗ್ಯದಿಂದ ಜೀವನವನ್ನು ನಡೆಸಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ರುದ್ರದೇವರು. ಎಲ್ಲ ದೇವತೆಗಳು ಸ್ತೋತ್ರ ಮಾಡುವ ಕಾಲಕ್ಕೆ ಕೃಷ್ಣಾಷ್ಟಮಿ ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಮಧ್ಯರಾತ್ರಿ, ಆಗ ಭಗವಂತ ಹುಟ್ಟುವ ಸಂದರ್ಭ. ಅದನ್ನು ಕೃಷ್ಣಾಷ್ಟಮಿ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ. ಆ ಸಂದರ್ಭ ಬರಲಿಕ್ಕಿದೆ. ಈ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ದೇವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ದ ನೋಡಿ. ಬ್ರಹ್ಮದೇವರು ಇಷ್ಟು ತಪಸ್ಸು, ರುದ್ರದೇವರು, ಇಂದ್ರದೇವರು ಎಲ್ಲ ಮಾಡಿದ್ರೂ ದೇವರು ಕಾಣಿಸ್ಕೊಳ್ಳಿಲ್ಲಂತೆ. ಅವ್ರಿಗೆಲ್ಲ ದೇವ್ರದ್ದು ಸೌಂಡ್ ಕೇಳ್ತಂತೆ, ದೇವರ ಮಾತು ಕೇಳಿಸ್ತು, ಅಶರೀರವಾಣಿ. ಆ ಸೌಂಡು ಕೂಡ ಬ್ರಹ್ಮದೇವರಿಗೆ ಮಾತ್ರ ಕ್ಲಿಯರಾಗಿ ಕೇಳಿಸತ್ತಂತೆ, ರುದ್ರದೇವರಿಗೆ ಕೇಳಿಸಲ್ಲಂತೆ. ಇಂದ್ರಾದಿ ದೇವತೆಗಳಿಗಂತೂ ಏನೂ ಕೇಳಿಸೋದೇ ಇಲ್ಲ. ಏನಂದರೆ ಇದರೊಳಗೆ ಏನು ಕಥೆ ಇದೆ ಅಂದರೆ, ದೇವರನ್ನು ನೋಡುವ, ದೇವರನ್ನು ಮುಟ್ಟುವ, ದೇವರೊಡನೆ ಮಾತಾಡುವ ಎಲ್ಲ ಯೋಗ್ಯತೆ ಲಕ್ಷ್ಮಿಗೆ ಮಾತ್ರ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಲಕ್ಷ್ಮಿ ಬಿಟ್ಟರೆ ಇನ್ಯಾರಿಗೂ ಕೂಡ ಭಗವಂತನನ್ನು ಮುಟ್ಟುವ ಅಧಿಕಾರ ಇಲ್ಲ. ದೇವರೇ ತನ್ನ ಕಾಲು ಮುಂದಿಟ್ಟು ಕಾಲು ತೊಳಿ ಅಂತ ಹೇಳಿದ್ರೆ ತೊಳಿಬೋದು ಅಷ್ಟೇ. ಇವನೇ ಮುಟ್ತೀನಿ ಅಂದ್ರೆ ಇಲ್ಲ, ಅದು ಲಕ್ಷ್ಮಿಗೆ ಮಾತ್ರ. ಎಷ್ಟೋ ಜನ ಭಗವಂತನ ಪಾದ ಪೂಜೆ ಮಾಡಿದ್ದಾರೆ, ಕೃಷ್ಣನಿಗೆ ಪಾದ ತೊಳೆದಿದ್ದಾರೆ, ರಾಮನಿಗೆ ಪಾದ ತೊಳೆದಿದ್ದಾರೆ. ಅದೆಲ್ಲ ಅವ್ರ ಪ್ರಯತ್ನದಿಂದ ಬಂದದ್ದಲ್ಲ. ವಾಮನ ಬಲಿಯ ಪಾದವನ್ನು ತೊಳೆದ, ಆ ವಾಮನ ಅವನು ಕಾಲು ಕೊಟ್ಟ, ಅದರಿಂದ ಅವನು ತೊಳೆದನೇ ವಿನ ಅವನ ಪ್ರಯತ್ನದಿಂದ ವಾಮನನ ಪಾದ ಸಿಕ್ಕಿದ್ದಲ್ಲ. ವಾಮನನ ಪಾದವನ್ನು ಮುಟ್ಟುವ ಯೋಗ್ಯತೆ ಲಕ್ಷ್ಮಿಗೆ ಬಿಟ್ಟು ಇನ್ಯಾರಿಗೂ ಇಲ್ಲ. ಇನ್ಯಾರಿಗಾರು ಬಂತು ಅಂದರೆ ದೇವರೇ ಇಚ್ಛೆ ಪಟ್ಟು ಕೊಟ್ಟರೆ ಉಂಟು, ಇಲ್ದಿದ್ರಿಲ್ಲ. ಹಾಗಾದರೆ ಸ್ವತಂತ್ರವಾಗಿ ದೇವರ ಪರಮಾನುಗ್ರಹದಿಂದ ದೇವರನ್ನು ನೋಡುವ, ಮುಟ್ಟುವ, ಮಾತಾಡುವ ಯೋಗ್ಯತೆ ಲಕ್ಷ್ಮೀದ್ ಮಾತ್ರ. ಬ್ರಹ್ಮದೇವ್ರ ಯೋಗ್ಯತೆ ಏನು ಗೊತ್ತಾ? ದೇವರನ್ನು ಬೇಕಂದಾಗ ನೋಡೋ ಹಾಗಿಲ್ಲ, ಮುಟ್ಟೋ ಹಾಗೆ ಇಲ್ಲೇ ಇಲ್ಲ. ಮತ್ತು ಅವ್ರದ್ದೇನೆಂದರೆ ದೇವರು ಏನು ಮಾತಾಡಿದ್ರೂ ಕೇಳಿಸತ್ತೆ, ಮತ್ತೆ ಮಾತಾಡೋ ಹಾಗಿಲ್ಲ. ಅಷ್ಟೇ ಬ್ರಹ್ಮದೇವ್ರ ಯೋಗ್ಯತೆ. ಅವನು ಇಚ್ಛೆ ಪಟ್ಟರೆ ಮತ್ತೆ ಮಾತಾಡ್ಬೋದು, ಇಲ್ಲದೇ ಇಲ್ಲ. ಆ ಬ್ರಹ್ಮದೇವರು ಆಡುವ ಮಾತನ್ನು ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಅದು ಯಾರ್ದು? ಬ್ರಹ್ಮದೇವರು. ರುದ್ರದೇವ್ರದ್ದು ಇನ್ನೂ ಬ್ಯಾಟ್ರಿ ಡೌನ್, ಅವ್ರದ್ದು ಹಿಂಗೆ ಕೇಳಿಸೋದೇ ಇಲ್ಲ. ಯಾರೋ ಏನೋ ಮಾತಾಡಿದ್ರು ಅಷ್ಟೇ ಅನಿಸತ್ತಂತ. ಅದಕ್ಕೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಬ್ರಹ್ಮದೇವರು ಉಳಿದ ದೇವತೆಗಳಿಗೆ ಹೇಳಬೇಕು, ಈ ಥರ ಭಗವಂತ ಬಂದಿದ್ದ, ಭಗವಂತ ಹೀಗೆ ಆಶ್ವಾಸನೆ ಕೊಟ್ಟಿದ್ದಾನೆ, ನೀವೇನು ಯೋಚನೆ ಮಾಡಬೇಕಾದ್ದಿಲ್ಲ. ಇದೆಲ್ಲ ಬ್ರಹ್ಮದೇವರು ಉಳಿದ ದೇವತೆಗಳಿಗೆ ಹೇಳಿದರೆ ಉಂಟು, ಇಲ್ಲದೇದ್ರಿಲ್ಲ. ಇಂಥ ಭಗವಂತ ಅಶರೀರವಾಣಿಯಲ್ಲಿ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಗವಂತ ಹೀಗೆ ಹೇಳ್ದ. ಭಗವಂತ ಭೂಮಿಯಲ್ಲಿ ವಸುದೇವ ದೇವಕಿಯರ ಮನೆಯಲ್ಲಿ ಬಹಳ ಬೇಗವಾಗಿ ಅವತಾರ ಮಾಡ್ತಾ ಇದ್ದಾನೆ. ಯಾರಿಗೆ ದೇವರ ಸೇವೆ ಮಾಡಬೇಕು ಅಂತ ಆಸೆ ಇದೆ, ನೀವೆಲ್ಲ ಮೊದಲೇ ಹೋಗ್ರಿ.
ಕೃಷ್ಣನ ಸೇವೆ ಮಾಡುವ ಬಯಕೆ ಇರುವ ಎಲ್ಲ ದೇವತೆಗಳು ದೇವತಾ ನೀವೆಲ್ಲ ಮೊದಲೇ ಹೋಗಿ, ಎಲ್ಲಿ ಪ್ರವಚನ ಆಗತ್ತೆ ಗೊತ್ತಿದೆ ಮೊದಲೇ ಹೋಗಿ, ಹೋದರೆ ಪುಣ್ಯ, ಲೇಟಾಗಿ ಬಂದು ಪರವಾಗಿಲ್ಲ ಬನ್ನಿ, ಆದರೆ ಮೊದಲೇ ಬಂದರೂ ಭಾರಿ ಪುಣ್ಯ ಅಂತ. ನಾವು ಎಲ್ಲೆಲ್ಲೋ ಕಾಯ್ತೀವಿ, ಪುರಾಣ ಕಾಯಕ್ಕೆ ಯೋಚನೆ ಮಾಡ್ತೀವಿ. ದೇವರಂತಾನೆ ನನ್ನ ಕಥೆಗೆ ನೀನು ಇಷ್ಟು ಕಾದರೆ ನಿನ್ನ ಜನ್ಮ ಜನ್ಮಾಂತರ ನಿನ್ನ ತಲೆಯನ್ನು ನಾನು ಕಾಯ್ತೇನೆ ಅಂತ. ನಾವು ಸ್ಕೂಲಿಂದ ಹುಡುಗರು ಬಿಡ್ತಾರೆ ಅಂದರೆ ಅರ್ಧ ಗಂಟೆ ಮುಂಚೆ ಹೋಗಿ ಕಾಯ್ಕೊಂಡು ಗೇಟ್ ಹತ್ರ ನಿಂತಿರ್ತೀವಿ. ಈಗೆಲ್ಲ ಪರವಾಗಿಲ್ಲ, ಸೀಮೆಣ್ಣೆ ಕ್ಯೂ ನಿಂತ್ಕೊಳ್ತಿದ್ವಿ, ರೇಷನ್ ಕ್ಯೂ ನಿಂತ್ಕೊಳ್ತಿದ್ವಿ, ಎಲ್ಲದಕ್ಕೂ ಕ್ಯೂ ನಿಂತ್ಕೊಳ್ತೀವಿ, ಕಾಯ್ತೀವಿ. ಆದರೆ ದೇವ್ರ ಕಥೆ ಅಂದರೆ ಹಾಗಿಲ್ಲ, ಟೈಮ್ ಸರಿಯಾಗಿ ಬರ್ಬೇಕು, ಟೈಮ್ ಸರಿಯಾಗಿ ಬಿಡ್ಬೇಕು ಅಂದ್ರೆ ಮಾತ್ರ ಹೋಗ್ತೀನಿ. ಹಾಗಾದರೆ ದೇವರಂತ ನಿಂಗೇನು ಕಾಯೋದೇ ಇಲ್ಲ. ಪುರಾಣ ಕೇಳಿದ್ರೆ ಏನು ಫಲ, ಅದಕ್ಕಿಂತೂ ದೇವರ ಕಥೆಗಾಗಿ ಕಾದ್ರೆ ಫಲ ಇದೆ ಅಂತ. ಆದ್ದರಿಂದ ದೇವರಂತಾನೆ ಯಾರ್ಯಾರಿಗೆ ಆಸೆ ಇದೆ ನೀವೆಲ್ಲ ಮೊದಲೇ ಹೋಗಿ ಭಗವಂತನ ಸೇವೆ ಮಾಡಲಿಕ್ಕೆ ಮೊದಲೇ ರೆಡಿ ಆಗ್ರಿ ಅಂತ ಬ್ರಹ್ಮದೇವರು ಹೇಳಿದಾಗ ಎಲ್ಲ ದೇವತೆಗಳು ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಭಗವಂತ ಹೇಗೆ ಅವತಾರ ಮಾಡ್ದ ಅದೆಲ್ಲ ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.